ವಂದನೆಗಳು ಆಂಟಿ, ಧನ್ಯವಾದಗಳು. ಕಣ್ಮುಚ್ಚಿ ಪ್ರಿಯರೇ, ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ನೀವು ಕೊಟ್ಟಿರುವಂತಹ ಈ ಅತ್ಯಮೂಲ್ಯವಾಗಿರುವಂತಹ ಗಳಿಗೆಗೋಸ್ಕರ ನಿಮ್ಮ ಕೃತಜ್ಞತೆಗಳು ಅಪ್ಪ. ನಮ್ಮೆಲ್ಲರನ್ನು ಒಂದು ಕಡೆ ಸೇರಿ ನಾವೆಲ್ಲರೂ ಸೇರಿ ನಿಮ್ಮ ಬಗ್ಗೆ ಮಾತಾಡ್ಕೋಬೇಕು, ಚರ್ಚಿಸಬೇಕು, ನಿಮ್ಮಲ್ಲಿ ಬೆಳಿಬೇಕು ಅನ್ನುವಂತಹದ್ದು ನಿಮ್ಮ ಆಸಕ್ತಿ ಹಂಬಲವಾಗಿದೆ ತಂದೆ. ನಿಮ್ಮ ಚಿತ್ತಾನುಸಾರವಾಗಿ ನಾವೆಲ್ಲರೂ ಸೇರಿದ್ದೀವಿ ಅಪ್ಪ. ನಿಮ್ಮ ಮಕ್ಕಳೊಟ್ಟಿಗೆ ವಾಕ್ಯವನ್ನು ಹಂಚಿಕೊಳ್ತಿರುವಂತಹ ನನಗೆ ಬೇಕಾಗಿರುವಂತಹ ಪರಿಶುದ್ಧ ಆತ್ಮರ ಸಹಾಯವನ್ನು, ಅದನ್ನು ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಜೀರ್ಣ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಬಲವನ್ನು, ಶಕ್ತಿಯನ್ನು ಕೊಟ್ಟು ನಡೆಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ನೀವು ಧನ್ಯರು. ಅಂಶದ ಹೆಸರನ್ನ ಇನ್ನೊಂದ್ಸಾರಿ ಹೇಳ್ತಾ ಇದ್ದೇನೆ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ನೀವು ಧನ್ಯರು. ಓಕೆ, ಇಷ್ಟಕ್ಕೂ ನೀವು ಧನ್ಯರು ಅನ್ನುವಂತಹದ್ದಲ್ವಾ ನಮ್ಮ ಅಂಶ. ನೀವು ಒಂದ್ ವೇಳೆ ಕೇಳಿದ್ರೆ, ಬ್ರದರ್ ಯಾವ ಆಂಗಲ್ ಅಲ್ಲಿ ನಾವು ಧನ್ಯರು, ಯಾವ ಕಡೆಯಿಂದ ನಾವು ಧನ್ಯರು ಅಂತ ಹೇಳಿದ್ರೆ ಮುಂದೆ ನೋಡೋಣ, ಗೊತ್ತಾಗತ್ತೆ. ಇದಕ್ಕಿಂತ ಮುಂಚಿತವಾಗಿ ಈ ಅಂಶವನ್ನ ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದೀವಿ ಅನ್ನುವಂತಹ ಪ್ರಶ್ನೆಯನ್ನ ನಾವು ಹಾಕೊಂಡಾಗ ನಮಗ್ ಸಿಕ್ಕುವಂತ ಉತ್ತರ, ಇವತ್ತು ನಮ್ಮೆಲ್ಲರಿಗೆ ಹೊಗಳಿಕೆಯ ದಿನ. ಹೊಗಳಿಕೆಯ ದಿನ ಅಂದ್ರೆ ಸಂದೇಶದ ಪ್ರಾರಂಭದಿಂದ ಹಿಡಿದು ಕೊನೆಯವರೆಗೂ ಬರೀ ಹೊಗಳೋದೆ ಸಂದೇಶದಲ್ಲಿ. ಅದು ಇವತ್ತು ನಾವು ಸಂದೇಶದಲ್ಲಿ ಮಾಡ್ತಿರುವಂತಹ ಕೆಲಸ. ಇಷ್ಟಕ್ಕೂ ಏನಕ್ಕೋಸ್ಕರ ಈ ಸಂದೇಶವನ್ನ ಆಲೋಚನೆ ಮಾಡಿ ನೋಡ್ತಿದೀವಿ ಅಂತ ಹೇಳಿದ್ರೆ, ಇಷ್ಟು ದಿನ ನಾರ್ಮಲ್ ಆಗಿ ನಾವ್ ಕೇಳಿರುವಂತಹದ್ದೆಲ್ಲ ನಮ್ಮ ವಿಶ್ವಾಸಗಳನ್ನ ಇನ್ನೂ ಹೆಚ್ಚು ಮಾಡ್ಕೋಬೇಕು, ನಮ್ಮ ಜೀವನಗಳನ್ನ ಇನ್ನು ಸರಿ ಮಾಡ್ಕೋಬೇಕು, ನಾವು ದೇವರಲ್ಲಿ ಇನ್ನು ಬೆಳಿಬೇಕು, ಸಾಕಾಗ್ತೆಲ್ಲ ಬೆಳೆಯುವಂತಹದ್ದು, ಇದು ನಾರ್ಮಲ್ ಆಗಿ ನಾವು ಕೇಳುವಂತ ಸಂದೇಶಗಳು. ಎಲ್ಲಾ ಸಂದೇಶಗಳು ಅದೇ ತರ ಇರ್ಬೇಕು. ನಾವ್ ಇನ್ನು ಬೆಳಿತಿಲ್ಲ, ನಾವ್ ಇನ್ನು ಬೆಳಿಬೇಕು, ನಾವ್ ಇನ್ನು ಸರಿ ಹೋಗ್ಬೇಕು, ಎಲ್ಲಾ ಸಂದೇಶಗಳು ಅದೇ ತರ ಇರ್ಬೇಕು. 99% ಅದೇ ತರ ಇರ್ಬೇಕು ಮೆಸೇಜಸ್. ಆದ್ರೆ ಇವತ್ತು ಒಂದು ದಿನ ಒಂದು ರೀತಿಯಾಗಿ ವೆರೈಟಿ ಆಗಿರ್ಲಿ, ನಮ್ಮೆಲ್ಲರಿಗೂ ಸಂತೋಷ ಆಗ್ಲಿ, ಸ್ವಲ್ಪ ನಮ್ಮೆಲ್ಲರಿಗೂ ಉತ್ತೇಜನ ಸಿಕ್ಲಿ, ಮೋಟಿವೇಶನ್ ಸಿಕ್ಲಿ ಅನ್ನುವಂತಹ ಉದ್ದೇಶದಿಂದ ಈ ಒಂದು ಸಂದೇಶವನ್ನ ಆಲೋಚನೆ ಮಾಡಿ ನೋಡ್ತಿದ್ವಿ. ನಾವು ಧನ್ಯರು ಅಥವಾ ನೀವು ಧನ್ಯರು, ಈ ಅಂಶವನ್ನ ಆಲೋಚನೆ ಮಾಡಿ ನೋಡ್ತಿದ್ವಿ. ಓಕೆ, ಇಷ್ಟಕ್ಕೂ ನೀವು ದೇವರಲ್ಲಿ ಬಂದಿರುವಂತಹದ್ದು, ನೀವು ದೇವರಲ್ಲಿ ಮಾಡ್ತಿರುವಂತಹ ಕೆಲಸಗಳೆಲ್ಲವೂ ಸಹ ಎಷ್ಟು ದೊಡ್ಡದ್ದು ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ಈ ಸಂದೇಶವನ್ನು ಕೇಳ್ತಾ ಕೇಳ್ತಾ. ಓಕೆ, ಸಂದೇಶವನ್ನು ಶುರು ಮಾಡೋಣ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ನಾವೆಲ್ಲರೂ ಕ್ರೈಸ್ತರಾಗಿ ನಾವೇನಿದ್ದೀವಲ್ವಾ, ನಾವೆಲ್ಲರೂ ನಂಬಿದೀವಲ್ವಾ, ಕಣ್ಣಿಗೆ ಕಾಣದೇ ಇರುವಂತಹ ವಸ್ತುಗಳನ್ನ ನಂಬಿರುವಂತವರು ನಾವೆಲ್ಲರೂ ಸಹ. ಇಷ್ಟಕ್ಕೂ ನಾವು ನಂಬಿರುವಂತಹ ದೇವರು ನಮ್ಮ ಕಣ್ಣಿಗೆ ಕಾಣಿಸ್ತಾರ? ನಾವು ನಂಬಿರುವಂತಹ ತಂದೆಯಾಗಿರುವಂತಹ ದೇವರು ನಮ್ಮ ಕಣ್ಣಿಗೆ ಕಾಣಿಸ್ತಾರ? ಇಲ್ಲ. ಓಕೆ, ಹಾಗಾದ್ರೆ ಯೇಸು ಕ್ರಿಸ್ತರನ್ನ ನಂಬಿದೀವಿ, ತಂದೆಯಾಗಿರುವಂತಹ ದೇವರನ್ನ ನಂಬಿದೀವಿ. ಓಕೆ, ಅವ್ರ ಕಣ್ಣಿಗೆ ಕಾಣಿಸೋದಿಲ್ಲ. ಯೇಸು ಕ್ರಿಸ್ತರು ಫಿಸಿಕಲ್ ಆಗಿ ಈಗ ನಿಮ್ಮ ಕಣ್ಣು ಕಾಣಿಸ್ತಿದಾರ? ಇಲ್ಲ. ಪರಿಶುದ್ಧಾತ್ಮ ದೇವರು ಕಾಣಿಸ್ತಾರ? ಇಲ್ಲ. ಓಕೆ, ತಂದೆಯಾಗಿರುವಂತಹ ದೇವರು ಕಾಣಿಸ್ತಿಲ್ಲ, ಯೇಸು ಕ್ರಿಸ್ತರು ಕಾಣಿಸ್ತಿಲ್ಲ, ಪರಿಶುದ್ಧಾತ್ಮ ದೇವರು ಕಾಣಿಸ್ತಿಲ್ಲ. ಓಕೆ, ಹಾಗೆ ಇನ್ನೊಂದ್ ಸ್ವಲ್ಪ ಮುಂದೆ ಹೋಗೋಣ. ಇಷ್ಟಕ್ಕೂ ನಾವು ಕ್ರೈಸ್ತರಾಗಿ ಏನಕ್ಕಿದ್ದೀವಿ? ನಮ್ಮ ಆತ್ಮಗಳನ್ನ ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಅಲ್ವಾ? ನಮ್ಮ ಆತ್ಮಗಳನ್ನ ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಅಲ್ವಾ ನಾವು ಕ್ರೈಸ್ತರಾಗಿರುವಂತಹದ್ದು. ಈಗ ನೀವ್ ಹೇಳಿ, ನೀವ್ ಯಾವ ಆತ್ಮಗಳನ್ನ ರಕ್ಷಣೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರೋ, ರಕ್ಷಣೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀರೋ, ಆ ಆತ್ಮ ನಿಮ್ಮ ಕಣ್ಣು ಕಾಣಿಸುತ್ತಾ? ಇಲ್ಲ. ಓಕೆ, ದೇವದೂತರು ಯಾವಾಗ್ಲೂ ಸಹ ನಿಮ್ಮ ಕಾವಲಾಗಿರ್ತಾರೆ ಅಂತ ದೇವರು ಹೇಳಿದಾರಲ್ವಾ? ಆ ದೇವದೂತರು ನಿಮ್ಮ ಕಣ್ಣು ಕಾಣಿಸ್ತಾರ? ಅಂದ್ರೆ ನಾನ್ ಹೇಳ್ತಿರುವಂತಹದ್ದು ಪ್ರಕೃತಿಯ ರೂಪದಲ್ಲಿರುವಂತಹ ದೇವದೂತರಲ್ಲ, ಬೇರೆ ರೂಪದಲ್ಲಿ, ಆತ್ಮ ರೂಪದಲ್ಲಿರುವಂತಹ ದೇವದೂತರು ಕಾಣಿಸ್ತಾರ? ಇಲ್ಲ, ಕಾಣಿಸೋದಿಲ್ಲ. ನಮ್ಮೆಲ್ಲರಿಗೂ ಸಹ ಒಬ್ಬರ ಜೊತೆ ಹೋರಾಡ್ಬೇಕು ಅಂತ ಹೇಳಿದಾರಲ್ವಾ ದೇವ್ರು? ಯಾರದು? ಓಕೆ, ಹಾಗಾದ್ರೆ ನಾವು ಹೋರಾಡುವಂತಹ ಸೈತಾನನು ನಮ್ಮ ಕಣ್ಣು ಕಾಣಿಸ್ತಾನ? ಇಲ್ಲ. ಯಾರು ನಮ್ಮ ಕಣ್ಣು ಕಾಣಿಸ್ತಾರೆ ನೀವು ಯೋಚನೆ ಮಾಡಿ ನೋಡಿ. ಸತ್ಯವೇದದಲ್ಲಿ ಬರೆದಿರುವಂತಹ ಯಾವ ಕ್ಯಾರೆಕ್ಟರ್ ನಮ್ಮ ಕಣ್ಣು ಕಾಣಿಸ್ತಾರೆ? ಸತ್ಯವೇದವನ್ನು ನೀವು ಓಪನ್ ಮಾಡಿದಾಗ ಒಂದ್ ವೇಳೆ ಕ್ಯಾರೆಕ್ಟರ್ 1, ಕ್ಯಾರೆಕ್ಟರ್ 2, ಕ್ಯಾರೆಕ್ಟರ್ 3 ಅಂತ ಹೇಳಿ ಇವರೆಲ್ಲರೂ ನಾವು ಈಗ ತಾನೇ ನೋಡ್ಕೊಳ್ಳುವಂತಹ ಎಲ್ಲರೂ ಇದ್ದಾರೆ. ಇದ್ರಲ್ಲಿ ಯಾವ ಕ್ಯಾರೆಕ್ಟರು ಸಹ ನಮ್ಮ ಕಣ್ಣು ಕಾಣಿಸ್ತಿಲ್ಲ ಅಲ್ವಾ? ಒಬ್ರು ಸಹ ನಮ್ಮ ಕಣ್ಣು ಕಾಣಿಸ್ತಿಲ್ಲ ಅಲ್ವಾ? ತಂದೆ ಆಗಿರ್ಬೇಕು ದೇವ್ರು ಕಾಣಿಸ್ತಿಲ್ಲ, ಯೇಸು ಕ್ರಿಸ್ತರು ಕಾಣಿಸ್ತಿಲ್ಲ, ಪರಿಶುದ್ಧಾತ್ಮ ದೇವ್ರು ಕಾಣಿಸ್ತಿಲ್ಲ, ನಮ್ಮ ಆತ್ಮ ನಮಗ್ ಕಾಣಿಸೋದಿಲ್ಲ, ದೇವದೂತರು ಕಾಣಿಸೋದಿಲ್ಲ, ದೇವ್ರು ಕೊಡ್ತೀನಿ ಅಂತ ಹೇಳಿದಂತಹ ಪರಲೋಕ ನಮಗ್ ಕಾಣಿಸೋದಿಲ್ಲ, ನರಕದಿಂದ ನೀವು ತಪ್ಪಿಸ್ಕೋಬೇಕು ಅಂತ ಹೇಳಿದಾಗ ನರಕ ನಮ್ ಕಣ್ಣು ಕಾಣಿಸೋದಿಲ್ಲ. ನಿಜನಾ?
ಸೈತಾನನು ನಮಗ್ ಕಂಡು ಕಾಣಿಸೋದಿಲ್ಲ. ದೇವರು ನೋಡಿದ್ರೆ ಸೈತಾನನ ಜೊತೆ ನೀವು ಹೋರಾಡ್ಬೇಕು ಅಂತ ಹೇಳಿದ್ದಾರೆ. ಕಣ್ಣಿಗೆ ಕಾಣಿಸದೇ ಇದ್ರು ಹ್ಞೂ ಅನ್ನತ್ತೆ. ದೇವ್ರು ಹೋರಾಡ್ಬೇಕು ಅಂದಿದ ತಕ್ಷಣ ಹ್ಞೂ ಪ್ರಭು ಹೋರಾಡ್ತೀವಿ ಅಂತ ಒಪ್ಕೊಂಡಂತವ್ರು ನಾವು, ನಿಜನ? ಹೌದಾ? ಅಂದ್ರೆ ಕಣ್ಣಿಗೆ ಕಾಣಿಸದೇ ಇದ್ರು ಇಷ್ಟನ್ನ ನಂಬ್ತಿದೀವಿ ನೋಡಿ ಒಂದ್ಸಾರಿ. ಎಷ್ಟೊಂದು ವಿಚಾರವನ್ನ ನಂಬ್ತಿದೀವಲ್ವಾ? ಸತ್ಯವೇದದಲ್ಲಿ ಬರೆದಿರುವಂತಹ ಎಲ್ಲಾ ಕ್ಯಾರೆಕ್ಟರ್ಸ್ ಅನ್ನು ನಂಬ್ತಿದೀವಲ್ವಾ? ಕಣ್ಣಿಗೆ ಕಾಣಿಸದೇ ಇದ್ರು ನಂಬ್ತಿದೀವಿ. ದೊಡ್ಡವರಾ ನೀವು? ಹೌದು. ಯಾಕಂದ್ರೆ ಇಷ್ಟೊಂದೆಲ್ಲವನ್ನ ನಂಬ್ತಿದೀವಲ್ವಾ? ಕಣ್ಣಿಗೆ ಕಾಣದೇ ಇದ್ರು ಇಷ್ಟನ್ನೆಲ್ಲ ನಂಬ್ತಿದೀವಲ್ವಾ? ಯಾಕಂದ್ರೆ ಮನುಷ್ಯನ ಗುಣ ನಾರ್ಮಲ್ ಆಗಿ ನೋಡದೆ ಏನು ನಂಬೋದಿಲ್ಲ, ಆಧಾರವಿಲ್ಲದೆ ಪ್ರೂಫ್ ಇಲ್ಲದೆ ಏನು ನಂಬೋದಿಲ್ಲ. ತೋರ್ಸು ಅಂತ ಹೇಳಿ ಕರಿತೀವಿ, ನಿಜನ? ಏನಾದ್ರೂ ಒಂದು ಚಿಕ್ಕ ವಿಚಾರ ನಾವು ನಂಬೇಕು ಅಂದ್ರೆ ನನ್ ಕಣ್ಣಾರೆ ನೋಡದೆ ನಂಬೋದಿಲ್ಲ ಅಂತ ಹೇಳಿ ಕರಿತೀವಿ. ನೀವ್ ಯಾರಿಗಾದ್ರೂ 100 rupees ಅನ್ನ ಕೊಟ್ರೆ 100 rupeesಗೆ ರಶೀದಿಯಲ್ಲಿ ಕಾಣಿಸುವಂತಹ ರಶೀದಿ ಕೊಡೋವರೆಗೂ ನಾವ್ ನಂಬೋದಿಲ್ಲ ಒಬ್ಬ ವ್ಯಕ್ತಿಯನ್ನ ನಾವು ಕಟ್ಟಿರುವಂತಹ ಹಣಕ್ಕೆ, ನಿಜನ? 100 ರೂಪಾಯಿಗೆ ರಶೀದಿ ಕೇಳ್ತಿದೀವಲ್ವಾ? 100 ರೂಪಾಯಿಗೆ ರೆಸಿಪ್ಟ್ ಅನ್ನ ಕೇಳ್ತಿದೀವಲ್ವಾ? ಕಣ್ಣಿಗೆ ಕಾಣದೇ ಇದ್ರೂ ಸಹ ಇಷ್ಟೊಂದೆಲ್ಲವನ್ನ ನಂಬ್ತಿದೀವಿ ಒಂದ್ಸಾರಿ ನೋಡಿ. ಎಷ್ಟು ದೊಡ್ಡದಾಗಿರ್ಬೇಕು ನಿಮ್ಮ ವಿಶ್ವಾಸ, ಎಷ್ಟು ದೊಡ್ಡದಾಗಿರ್ಬೇಕು ನಿಮ್ಮ ನಂಬಿಕೆ. ಹೌದಾ? ನಾನು ಅದಕ್ಕೆ ಹೇಳ್ದೆ ಇವತ್ತು ನಾವು ಹೊಗಳಿಕೆಯ ಮಾತುಗಳನ್ನ ಆಡೋಣ, ಸ್ವಲ್ಪ ನಮಗೂ ಉತ್ತೇಜನ ಸಿಕ್ಕುತ್ತೆ ಅಂತ ಹೇಳಿ. ಇದೆ ಇಷ್ಟೊಂದೆಲ್ಲ ನಂಬ್ತಿದೀವಲ್ವಾ? ನಿಜವಾಗ್ಲೂ ನಾವ್ ಇಷ್ಟೊಂದೆಲ್ಲ ನಂಬ್ತಿದೀವಿ ಅಂತ ನಿಮಗ ಅನ್ಸತ್ತಾ? ಇಷ್ಟೊಂದೆಲ್ಲ ನಂಬುವಂತವ್ರು ನಾವೇ ಅಂತ ನಿಮ್ಗ ಅನ್ಸತ್ತಾ? ಯಾಕಂದ್ರೆ ಮನುಷ್ಯರು ಚಿಕ್ಕ ಚಿಕ್ಕ ವಿಚಾರವನ್ನು ಸಹ ನಂಬದೇ ಇರುವಂತವರು. ಇಷ್ಟೊಂದೆಲ್ಲವನ್ನ ನಂಬ್ತಿದೀವಿ ಅಂತ ಹೇಳಿದ್ರೆ ತುಂಬಾ ದೊಡ್ಡ ವಿಚಾರ. ಪ್ರಪಂಚದಲ್ಲಿ ಬಹಳಷ್ಟು ಜನ ಇಲ್ಲ ಇದನ್ನೆಲ್ಲ ನಂಬುವಂತವ್ರು. ಇದರ ಮೇಲೆಲ್ಲ ನಂಬಿಕೆ ಇಡುವಂತವ್ರು, ಇದರ ಮೇಲೆಲ್ಲ ದೃಢವಾಗಿ ನಂಬಿಕೆ ಇಡುವಂತವ್ರು ಸಾಕಷ್ಟು ಜನ ಇಲ್ಲ ಪ್ರಪಂಚದಲ್ಲಿ. ಆದ್ರೆ ನೀವಿದ್ದೀರಾ ಅಲ್ವಾ? ನೀವ್ ಧನ್ಯರಲ್ವಾ? ಭಾಗ್ಯವಂತರಲ್ವಾ? ಹೌದು. ಇಷ್ಟಕ್ಕೂ ನಾನು ಆಗ್ಲೇ ಹೇಳ್ದೆ ನಿಮಗೆ, ಚಿಕ್ಕ ಚಿಕ್ಕ ವಿಚಾರದಲ್ಲಿ ಪ್ರಶ್ನೆಗಳನ್ನ ಮಾಡಿ, ಚಿಕ್ಕ ಚಿಕ್ಕ ವಿಚಾರದಲ್ಲಿ ಕ್ವಶನ್ಸ್ ಅನ್ನ ಕೇಳ್ತೀವಿ, ಚಿಕ್ಕ ಚಿಕ್ಕ ವಿಚಾರದಲ್ಲಿ ರೆಸಿಪ್ಟ್ ಗಳಿಲ್ಲದೆ ನಂಬೋದಿಲ್ಲ. 100 rupeesಗೆ ರೆಸಿಪ್ಟ್ ಕೇಳ್ತೀವಿ, 200 rupeesಗೆ ರೆಸಿಪ್ಟ್ ಕೇಳ್ತೀವಿ. ಇದನ್ನೆಲ್ಲ ನಾನು ಆಗ್ಲೇ ನಿಮ್ಗೆ ಹೇಳ್ದೆ. ಕ್ರೈಸ್ತರಲ್ಲಿ ಬಹಳಷ್ಟು ಜನ ದೇವರ ಕೆಲಸಕ್ಕೋಸ್ಕರ ಅಂತ ಹೇಳಿ ಮೀಟಿಂಗ್ ಗಳನ್ನ ಇಡುವಂತದ್ದು ನೀವು ನೋಡಿದಿರ ಅಲ್ವಾ ಪ್ರಿಯರ? ಬೇರೆ ಬೇರೆ ಜಾಗದಲ್ಲಿ ಮೀಟಿಂಗ್ ಗಳು ನಡೆಯುವಂತದ್ದು ನಿಮಗೆ ಗೊತ್ತಲ್ವಾ? 3 ದಿನ 2 ದಿನ ಪ್ರೇಯರ್ ಮೀಟಿಂಗ್ ಗಳು ಇಡುವಂತದ್ದು ನಿಮಗೆ ಗೊತ್ತಲ್ವಾ? ಆ ಪ್ರೇಯರ್ ಮೀಟಿಂಗ್ ಗಳಿಗೆ ಎಷ್ಟು ಖರ್ಚಾಗತ್ತೆ ಒಂದು ದಿನಕ್ಕೆ ಅಂತ ಹೇಳಿದ್ರೆ ಸುಮಾರು 25,000, 50,000, 20,000, 30,000, 10,000 ಖರ್ಚಾಗತ್ತಾ? ಹೌದು. ಕೊಡುವಂತವ್ರು ಯಾರು? ಮನುಷ್ಯರೇ, ವಿಶ್ವಾಸಿಗಳೇ, ನೀವೇ, ನಿಮ್ಮಂತ ವಿಶ್ವಾಸಿಗಳೇ, ನಿಜನ? ಏನ್ ಕೇಳ್ತಿದ್ದೀರಾ ಇಷ್ಟಕ್ಕೂ? ನೀವು ಹಣವನ್ನು ಕೊಡುವುದಕ್ಕಿಂತ ಮುಂಚೆ ಉದಾಹರಣೆಗೆ 3 ದಿನಕ್ಕೆ 50,000 ಆಗುತ್ತೆ, ಆಯ್ತು ಖರ್ಚು ಅಂತ ಅನ್ಕೊಳ್ಳಿ. ನೀವ್ ಏನ್ ಕೇಳ್ತಿದ್ದೀರಾ ಇಷ್ಟಕ್ಕೂ? ದೇವ್ರ ಹತ್ರ ಯಾವತ್ತಾದ್ರೂ ರೆಸಿಪ್ಟ್ ಕೇಳಿದ್ದೀರಾ? ದೇವ್ರ ಹತ್ರ ತಂದೆ ನಾನು 50,000 ರೂಪಾಯಿ ಕೊಡ್ತಿದ್ದೀನಿ, ನನಗೆ ರಶೀದಿ ಬೇಕು ಅಂತ ಯಾವತ್ತಾದ್ರೂ ಕೇಳಿದ್ದೀರಾ? ಇಲ್ಲ. ನೀವು ಹಣ ಕೊಡುವಂತಹ ಸಭಾಪಾಲಕರ ಅದರ ರಶೀದಿಯನ್ನ ರೆಸಿಪ್ಟ್ ಅನ್ನ ಕೇಳಿದ್ದೀರಾ? ಇಲ್ಲ. ನಾವ್ ಎಂತವ್ರು ಗೊತ್ತಾ ಇಷ್ಟಕ್ಕೂ? 100 rupeesಗೆ ರೆಸಿಪ್ಟ್ ಅನ್ನ ಕೇಳಿದಂತವ್ರು ನಾವು, ನಿಜನಾ ಇಲ್ವಾ? 200 rupeesಗೆ ರೆಸಿಪ್ಟ್ ಅನ್ನ ಕೇಳಿದಂತವ್ರು ನಾವು. 100 rupeesಗೆ ರೆಸಿಪ್ಟ್ ಇಲ್ಲದೆ ನಂಬದೇ ಇರುವಂತಹ ನಾವು 50,000 ಕೊಟ್ಟು ಅದಕ್ಕೆ ರೆಸಿಪ್ಟ್ ಅನ್ನ ಕೇಳ್ತಿಲ್ಲ ನೋಡಿ. ನಮ್ಮ ವಿಶ್ವಾಸ ಎಷ್ಟು ದೊಡ್ಡದ್ದು ಅಂತ ನೀವು ಯೋಚನೆ ಮಾಡ್ಕೋಬೇಕು. ಕಣ್ಣಿಗೆ ಕಾಣಿಸುವಂತಹ ವಿಚಾರಗಳಲ್ಲಿ, ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳಲ್ಲಿ 100 rupeesಗೆ ರೆಸಿಪ್ಟ್ ಅನ್ನ ಕೇಳಿದ್ವಿ. ಆತ್ಮಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಕಣ್ಣು ಮುಚ್ಕೊಂಡು 1,00,000 ರೂಪಾಯಿ ಬೇಕಾದ್ರೂ ಕೊಟ್ಬಿಟ್ವಿ, ನಂಬಿಕೆಯಿಂದ ಕೊಟ್ಬಿಟ್ವಿ. ಹೌದಾ? ನಿಮ್ಮ ನಂಬಿಕೆ ದೊಡ್ಡದಾ? ಹೌದು. ಲೋಕಕ್ಕೆ ಸಂಬಂಧಪಟ್ಟಿರುವಂತ ವಿಚಾರದಲ್ಲಿ ಹಿಂಗೆ ಇರ್ಬೇಕು, ನೀವು ಜಾಣರಾಗಿ, ಚಾಣಕ್ಯರಾಗಿ ಹಿಂಗೆ ಇರ್ಬೇಕು, ಎಲ್ಲದಕ್ಕೂ ಪ್ರಶ್ನೆ ಮಾಡ್ಬೇಕು. ಆದ್ರೆ ಆತ್ಮಕ್ಕೆ ಸಂಬಂಧಪಟ್ಟಂತೆ ನೀವು ಕಣ್ಣು ಮುಚ್ಕೊಂಡು ಪ್ರತಿ ಒಂದೊಂದನ್ನು ಸಹ ಕಣ್ಣಿಗೆ ಕಾಣದೇ ಇದ್ರೂ ಸಹ ನಂಬ್ತಿದ್ದೀರಾ ಅಲ್ವಾ? ದೊಡ್ಡದಾ ನಿಮ್ಮ ವಿಶ್ವಾಸ? ಹೌದು. ನಿಜವಾಗ್ಲೂ ಅತ್ಯುತ್ತಮವಾಗಿರುವಂತಹದ್ದು ನಿಮ್ಮ ವಿಶ್ವಾಸಗಳು, ನಿಮ್ಮ ನಂಬಿಕೆ. ಕಣ್ಣಿಗೆ ಕಾಣದೇ ಇದ್ರೂ ಇದೆಲ್ಲವನ್ನ ನಂಬ್ತಿದ್ದೀರಾ, ಕಣ್ಣಿಗೆ ಕಾಣದೇ ಇದ್ರೂ ಸಹ ಇದೆಲ್ಲ ನಡೆಯುತ್ತೆ ಅಂತ ಹೇಳಿ ನಂಬ್ತಿದ್ದೀರಾ. ಪರಲೋಕ ಕಣ್ಣಿಗೆ ಕಾಣಿಸ್ತಿಲ್ಲ ಈ ಭೂಮಿ ಮೇಲಿಂದ, ಆದ್ರೂ ಸಹ ದೇವರು ಸತ್ತ ನಂತರ ನಮಗ್ ಪರಲೋಕ ಕೊಡ್ತಾರೆ ಅಂತ ನಂಬ್ತಿದ್ದೀರಾ. ನೀವೊಂದ್ 50,000 ರೂಪಾಯಿನೋ 1,00,000 ರೂಪಾಯಿನೋ ಸೇವೆಗೆ ಕೊಡ್ಬೇಕಾದ್ರೆ ಇದು ದೇವರಿಗೆ, ಕಣ್ಣಿಗೆ ಕಾಣದೇ ಇರುವಂತಹ ದೇವರಿಗೆ ಸಲ್ಲುತ್ತಿದೆ ಅನ್ನುವಂತಹ ನಂಬಿಕೆಯನ್ನ ಇಟ್ಟು ಕೊಡ್ತಿದ್ದೀರಾ. ದೊಡ್ಡವರ ನೀವು? ಹೌದು. ಇಷ್ಟು ದಿನ ಸಾಧಾರಣವಾಗಿ ನಮ್ಮ ಬಗ್ಗೆ ನಾವು ಮಾತಾಡ್ಕೊಡುವಂತಹದ್ದು ಏನು? ನಾನು ಏನೂ ಇಲ್ಲ ಪ್ರಭು, ನಾನ್ ಧೂಳು. ದೇವ್ರ ಮುಂದೆ ಹಂಗ್ ಮಾತಾಡ್ಕೊಡುವಂತಹದ್ರಲ್ಲಿ ತಪ್ಪಿಲ್ಲ. ಆದ್ರೆ ನಮ್ ಮನಸ್ಸಲ್ಲಿ ಯಾವಾಗ್ಲೂ ಸಹ ಅದೇ ಒಪಿನಿಯನ್ ಇದ್ಬಿಡ್ಬಾರ್ದಲ್ವಾ? ನಾವು ಬೆಳಿಲಿಕ್ಕೆ ಆಗೋದಿಲ್ಲ ಒಂದ್ ವೇಳೆ ಹಂಗಿದ್ರೆ. ನನ್ನ ವಿಶ್ವಾಸ ದೊಡ್ಡದು. ಅಟ್ಲೀಸ್ಟ್ ನಿಮ್ಮ ವಿಶ್ವಾಸದ ಬಗ್ಗೆ ಅತಿಶಯ ಪಡಿ, ಅಟ್ಲೀಸ್ಟ್ ನಿಮ್ಮ ನಂಬಿಕೆ ಬಗ್ಗೆ, ಅಟ್ಲೀಸ್ಟ್ ನಿಮಗೋಸ್ಕರ ಪ್ರಾಣ ಕೊಟ್ಟಿರುವಂತ ಯೇಸು ಕ್ರಿಸ್ತರ ಬಗ್ಗೆ ಅತಿಶಯ ಪಡುವಂತಹದ್ರಲ್ಲಿ ತಪ್ಪಿಲ್ಲ. ದೊಡ್ಡವರು, ನಾವು ದೊಡ್ಡವರು, ನಮಗೋಸ್ಕರ ನಮ್ಮ ಪ್ರಭು ಪ್ರಾಣ ಕೊಟ್ರು ಅಂತ ಹೇಳ್ಕೊಳ್ಳುವಂತಹದ್ರಲ್ಲಿ ತಪ್ಪಿಲ್ಲ. ಅದು ಸತ್ಯವೇದದಲ್ಲಿ ಇರುವಂತಹ ಮಾತು.
ಓಕೆ, ಹಾಗಾದ್ರೆ ಇಷ್ಟೊತ್ತರೆಗೂ ಏನ್ ಆಲೋಚನೆ ಮಾಡಿ ನೋಡಿದ್ವಿ? ನಿಮ್ಮ ವಿಶ್ವಾಸ, ನಿಮ್ಮ ನಂಬಿಕೆ ದೊಡ್ಡದ್ದು. ಪ್ರಪಂಚದಲ್ಲಿರುವಂತಹ ಕೋಟ್ಯಾನುಕೋಟಿ ಜನರಿಗಿಂತ ನೀವು ಶ್ರೇಷ್ಠರು. ನಿಜವಾಗ್ಲೂ ನೀವು ಕಣ್ಣಿಗೆ ಕಾಣದೇ ಇರುವಂತಹ ವಿಚಾರಗಳನ್ನ ನಂಬ್ತಿರೋದ್ರಿಂದ ನೀವು ನಿಜವಾಗ್ಲೂ ಶ್ರೇಷ್ಠರು. ಓಕೆ, ಸತ್ಯವೇದದಲ್ಲಿ ಒಂದಷ್ಟು ಘಟನೆಗಳನ್ನ ನಾವು ನೋಡಿದೀವಿ ಈಗಾಗ್ಲೇ. ಮೊದಲನೇ ಶತಮಾನದಲ್ಲಿ ಅಪೋಸ್ತಲರು ಹೇಗ್ ನಡ್ಕೊಂಡ್ರು ಅದನ್ನೆಲ್ಲ ನೋಡಿದಾಗ ನಿಮಗೇನ್ ಅನ್ಸುತ್ತೆ? ಅಪೋಸ್ತಲರು ಯೇಸು ಕ್ರಿಸ್ತರ ಪಕ್ಕದಲ್ಲಿದ್ದಾಗ ಏನೇನನ್ನ ನೋಡಿದ್ರು ಒಂದ್ಸಾರಿ ಹೇಳಿ ನನಗೆ. ಯಾವ್ಯಾವ ಅದ್ಭುತಗಳನ್ನ ನೋಡಿದ್ರು? ಸತ್ತಿರುವಂತವರನ್ನ ಯೇಸು ಕ್ರಿಸ್ತರು ಎಬ್ಬರಿಸಿದ್ರು, ಅದನ್ನ ನೋಡಿದ್ರ? ಕಣ್ಣಾರೆ ನೋಡಿದ್ರ? ನೋಡಿದ್ರು. ಹಾಗಾದ್ರೆ ಇವರು ಮರಣ ಹೊಂದಿರುವಂತವರನ್ನ ಯೇಸು ಕ್ರಿಸ್ತರು ಕಣ್ಮುಂದೆನೆ ಎಬ್ಬರಿಸಿದಾಗ ಅದನ್ನ ನೋಡಿದ್ರ ಅಪೋಸ್ತಲರು? ನೋಡಿದ್ರು. ನೀವೇನಾದ್ರೂ ಹಂಗ್ ನೋಡಿದ್ರೆ ಯಾವತ್ತಾದ್ರೂ ಸತ್ತಿರುವಂತವರನ್ನ ಯೇಸು ಕ್ರಿಸ್ತರು ಎಬ್ಬರಿಸಿರುವಂತಹದನ್ನ ನೀವ್ ನೋಡಿದೀರಾ? ಇಲ್ಲ. ಆದ್ರೂ ನಂಬ್ತಿದ್ದೀರಾ ಅಲ್ವಾ? ಹೌದಾ? ಅಪೋಸ್ತಲರು ಕಣ್ಣಾರೆ ನೋಡಿದ್ರು ಮರಣಿಸಿರುವಂತವರನ್ನ ಮತ್ತೆ ಎಬ್ಬರಿಸಿರುವಂತಹ ಚಿತ್ರಣವನ್ನ, ಆ ದೃಶ್ಯವನ್ನ ಅಪೋಸ್ತಲರು ಕಣ್ಣಾರೆ ನೋಡಿದ್ರು. ನೀವ್ ನೋಡಿಲ್ಲ ಅಲ್ವಾ? ನೀವ್ ಆದ್ರೂ ನಂಬ್ತಿದ್ದೀರಾ? ನಿಮ್ಮ ವಿಶ್ವಾಸವನ್ನ ನೀವೇ ಒಂದ್ಸರಿ ಶಭಾಷ್ ಅಂತ ಅನ್ಕೊಳ್ಳಿ. ನಿಜಾನ? ಯಾಕೆಂದ್ರೆ ಅವ್ರು ನೋಡಿದ್ರು, ಪ್ರತಿಯೊಂದು ವಿಚಾರವನ್ನ ನೋಡಿ 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 ನಂಬುದ್ರು. ನೀವ್ ನೋಡದೆ ನಂಬ್ತಿದ್ದೀರಾ? ನೀವ್ ಧನ್ಯರ. ಅವ್ರ ವಿಶ್ವಾಸಕ್ಕಿಂತ ನಿಮ್ಮ ವಿಶ್ವಾಸ ದೊಡ್ಡದು ಅಂತ ನಾ ಹೇಳ್ತಿಲ್ಲ, ಆದ್ರೆ ಅವರಿಗಿಂತ ದೊಡ್ಡ ಧನ್ಯರು ನೀವು. ಅವರಿಗಿಂತ ದೊಡ್ಡ ಧನ್ಯತೆ ನಿಮಗ್ ಸಿಕ್ಕಿದೆ. ಏನು? ಯಾವ ಧನ್ಯತೆ? ನೋಡದೆ ನಂಬುವಂತಹ ಧನ್ಯತೆ ಅವ್ರಿಗಿರ್ಲಿಲ್ಲ. ನೋಡದೆ ನಂಬುವಂತಹ ಧನ್ಯತೆ ಅವ್ರಿಗಿರ್ಲಿಲ್ಲ. ಅವ್ರಿಗೆಲ್ಲ ಯೇಸು ಕ್ರಿಸ್ತರು ಹಂಗೆ ತೋರಿಸ್ಬಿಡ್ತಾ ಇದ್ರು. ನೀವ್ ನೋಡದೆ ನಂಬ್ತಿದ್ದೀರಾ ಅಲ್ವಾ? ಒಂದ್ಸರಿ ಸತ್ಯವೇದದಲ್ಲಿ ನೋಡೋಣ. ನೋಡದೆ ನಂಬುವಂತವ್ರ ಬಗ್ಗೆ ಏನಂತ ಮಾತಾಡಿದಾರೆ ಯೇಸು ಕ್ರಿಸ್ತರು ಅಂತ ಹೇಳಿ. ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 29ನೇ ವಚನ. ಯೇಸು ಅವನಿಗೆ, ನೀನು ನೋಡಿದ್ದರಿಂದ ನಂಬಿದ್ದಿ, ನೋಡದೆ ನಂಬಿದವರು ಧನ್ಯರು ಎಂದು ಹೇಳಿದನು. ಯಾರು ಧನ್ಯರಂತೆ? ನೋಡದೆ ನಂಬುವಂತವರು. ನೋಡದೆ ನಂಬುವಂತವ್ರು ಯಾರು? ನೋಡದೆ ನಂಬ್ತಿರುವಂತವ್ರು ಯಾರು? ನೀವೇ ಧನ್ಯರು. ಹೌದಾ? ಅಪೋಸ್ತಲರು ಒಬ್ಬ ವ್ಯಕ್ತಿ ಮರಣ ಹೊಂದಿದ್ರೆ ಆ ವ್ಯಕ್ತಿಯನ್ನ ಎಬ್ಬರಿಸಿರುವಂತಹದನ್ನ ನೋಡಿದ್ರು. 5 ರೊಟ್ಟಿ 2 ಮೀನುಗಳನ್ನ 5,000 ಜನಕ್ಕೆ ಹಂಚಿರುವಂತಹದನ್ನ ನೋಡಿದ್ರು. ಇನ್ನು ಏನೇನ್ ನೋಡಿದ್ರು? ಸಮುದ್ರದಲ್ಲಿ ನೀರ್ ಮೇಲೆ ನಡೆದಿರುವಂತಹದನ್ನ ನೋಡಿದ್ರ? ಅದನ್ನು ನೋಡಿದ್ರು. ಇನ್ನ ಸಾಕಷ್ಟು ಅದ್ಭುತಗಳನ್ನ ಮಾಡಿರುವಂತಹದ್ ನೋಡಿದ್ರು. ಕಣ್ಣಿಲ್ಲದೆ ಇರುವಂತವ್ರಿಗೆ ಕಣ್ ಬಂದಿರುವಂತಹದನ್ನ ನೋಡಿದ್ದಾರೆ. ಕಾಲಿಲ್ಲದೆ ಇರುವಂತವ್ರಿಗೆ ಕಾಲು ಬಂದಿರುವಂತಹದನ್ನ ನೋಡಿದ್ದಾರೆ. ಮಾತಾಡ್ಲಿಕ್ಕೆ ಶಕ್ತಿ ಇಲ್ಲದೆ ಇರುವಂತವ್ರು, ಕೇಳಿಸ್ಕೊಳ್ಲಿಕ್ಕೆ ಶಕ್ತಿ ಇಲ್ಲದೆ ಇರುವಂತವ್ರು. ಹೌದಾ? ಹಲವಾರು ಬೇರೆ ಬೇರೆ ರೋಗಗಳಿಂದ ಪಟ್ ಅಂತ ಹೇಳಿ ಯೇಸು ಕ್ರಿಸ್ತರು ಸ್ವಸ್ಥ ಮಾಡಿರುವಂತಹದ್ದನ್ನ ಅಪೋಸ್ತಲರು ಕಣ್ಣಾರೆ ನೋಡಿದ್ದಾರೆ. ತುಫಾನ್ ನಿಲ್ಸಿರುವಂತಹದನ್ನ ನೋಡಿದ್ದಾರೆ. ಇನ್ನೇನ್ ನೋಡಿಲ್ಲ? ಇವ್ರಿಗೆಲ್ಲವನ್ನ ನೋಡಿದ್ದಾರೆ. ಇಷ್ಟು ವಿಚಾರಗಳನ್ನ ನೋಡಿದ್ದಾರೆ, ಆಮೇಲೆ ನಂಬಿದ್ದಾರೆ. ಹೌದಾ? ಇಷ್ಟು ವಿಚಾರಗಳನ್ನು ನೋಡಿದ ನಂತರನೂ ಸಹ ವಿಚಿತ್ರ ಏನು ಅಂತ ಹೇಳಿದ್ರೆ ಪೇತ್ರನಿಗೆ ಡೌಟ್ ಬಂತು. ಹೌದಾ? ಒಂದ್ಸರಿ ಸತ್ಯವೇದದಲ್ಲಿ ಯಾವ ವಚನವನ್ನು ಸಹ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 14ನೇ ಅಧ್ಯಾಯ. ಮತ್ತಾಯನು ಬರೆದ ಸುವಾರ್ತೆ 14ನೇ ಅಧ್ಯಾಯ 26ನೇ ವಚನ. 14-26. ಸಮುದ್ರದ ಮೇಲೆ ನಡೆಯುವ ಆತನನ್ನು ಶಿಷ್ಯರು ನೋಡಿ ಭೂತವೆಂದು ತತ್ತರಿಸಿ ಭಯದಿಂದ ಕೂಗಿದರು. ಕೂಡಲೇ ಯೇಸು ಮಾತಾಡಿ ಅವರಿಗೆ, ಧೈರ್ಯವಾಗಿರಿ, ನಾನು ಅಂಜಬೇಡಿರಿ ಎಂದು ಹೇಳಿದನು. ಮುಂದೆ ಅದಕ್ಕೆ ಪೇತ್ರನು, ಸ್ವಾಮಿ ನೀನ್ಯಾರಾದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರುವುದಕ್ಕೆ ಅಪ್ಪಣೆ ಕೊಡು ಅನ್ನಲು ಆತನು, ಬಾ ಅಂದನು. ಆಗ ಪೇತ್ರನು ಯೇಸುವಿನ ಬಳಿಗೆ ಹೋಗುವುದಕ್ಕೆ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದನು. ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುಳುಗುತ್ತಾ, ಸ್ವಾಮಿ ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು. ಆ ಕ್ಷಣವೇ ಕೈ ಚಾಚಿ ಅವನನ್ನು ಹಿಡಿದು, ಅಲ್ಪ ವಿಶ್ವಾಸಿಯೇ, ಯಾಕೆ ಸಂದೇಹ ಪಟ್ಟಿ ಎಂದು ಹೇಳಿದನು.
ಹೌದಾ? ಏನ್ ಅರ್ಥ ಆಗ್ತದೆ ನಮ್ಗೆ ವಚನದಲ್ಲಿ? ನೀರ್ ಮೇಲೆ ನಡ್ಕೊಂಡ್ ಬರುವಂತಹ ಚಾನ್ಸ್ ಕೇಳಿದ್ರು. ಯಾರು? ಪೇತ್ರನು. ನಾನ್ ನಡ್ಕೊಂಡ್ ಬರ್ತೀನಿ, ಒಂದ್ ವೇಳೆ ನೀನೇ ಆದ್ರೆ, ಬರ್ತಿರುವಂತಹ ನೀನೇ ಆದ್ರೆ, ನಾವ್ ಅನ್ಕೊಂಡಿರುವಂತಹ ಪ್ರಕಾರ ದೆವ್ವ ಅಲ್ಲ ಅಂತ ಹೇಳಿದ್ರೆ, ಅದು ಒಂದು ವೇಳೆ ನೀನೇ ಆದ್ರೆ ಪ್ರಭು, ನನಗೆ ನೀರ್ ಮೇಲೆ ನಡ್ಕೊಂಡ್ ಬರ್ಲಿಕ್ಕೆ ಅಪ್ಪಣೆ ಕೊಡು ಅಂತ ಹೇಳ್ತಾರೆ. ಹೌದಾ? ನಡ್ಕೊಂಡ್ ಬಾ ಅಂತಾರೆ. ಇವ್ರು ನಡೀತಾ ನಡೀತಾ ಆ ಕಡೆ ಈ ಕಡೆ ಮುಂದೆ ಇರುವಂತಹ ಯೇಸು ಕ್ರಿಸ್ತರನ್ನ ನೋಡುವಂತಹದನ್ನು ಬಿಟ್ಬಿಟ್ಟು ಲೆಫ್ಟ್ ಅಲ್ಲಿ ರೈಟ್ ಅಲ್ಲಿ ಬರ್ತಿರುವಂತಹ ಗಾಳಿಯ ಕಡೆ ಒಂದ್ಸರಿ ಗಮನ ಕೊಡ್ತಾರೆ, ಹೆದರ್ತಾರೆ. ಆಗ ಯೇಸು ಕ್ರಿಸ್ತರ ಮೇಲೆ ಇಟ್ಟಿರುವಂತಹ ವಿಶ್ವಾಸ, ನನ್ನ ಪ್ರಭು ನನ್ನ ನೀರ್ ಮೇಲೆ ನಡೆಸುವಂತಹ ಶಕ್ತರು ಅನ್ನುವಂತಹ ಆ ವಿಶ್ವಾಸ ಕಡಿಮೆಯಾಗಿ ಮುಳುಗೋಗ್ಲಿಕ್ಕೆ ಯಾವಾಗ ಶುರು ಆಗ್ತಾರೋ ಅವಾಗ ಹೇಳ್ತಾರೆ ಯೇಸು ಕ್ರಿಸ್ತರು, ಅಲ್ಪ ವಿಶ್ವಾಸಿಯೇ, ಅಲ್ಪ ವಿಶ್ವಾಸಿಯೇ. ಅಲ್ಪ ವಿಶ್ವಾಸನ ಯಾರಿಗೆ ಅಲ್ಪ ವಿಶ್ವಾಸ? ಪಕ್ಕದಲ್ಲಿರುವಂತಹ ಅಪೋಸ್ತಲನಿಗೆ ಅಲ್ಪ ವಿಶ್ವಾಸ. ಏನನ್ನೆಲ್ಲ ನೋಡಿರುವಂತಹ ಅಪೋಸ್ತಲನು ಈತನು, ಏನನ್ನೆಲ್ಲ ನೋಡಿರುವಂತಹ ಅಪೋಸ್ತಲನು, ಸತ್ತಿರುವಂತವ್ರನ್ನ ಎಬ್ಬರಿಸಿರುವಂತಹ ನೋಡಿರುವಂತಹ ಅಲ್ಪ ವಿಶ್ವಾಸನು, ನಾನಾ ವಿಧವಾಗಿರುವಂತಹ ಅದ್ಭುತಗಳನ್ನ ನೋಡಿರುವಂತಹ ಅಲ್ಪ ವಿಶ್ವಾಸ, ಕ್ಷಮಿಸಿ ವಿಶ್ವಾಸನು. ಹೌದಾ? ಇಷ್ಟೆಲ್ಲ ನೋಡಿದ್ರು ಸಹ ಅಲ್ಪ ವಿಶ್ವಾಸ. ಕಣ್ಣಾರೆ ನೋಡಿದ್ರು ಸಹ, ಹೌದಾ? ಕಣ್ಣಾರೆ ನೋಡಿದಂತಹ ಈ ಪೇತ್ರನೇ ಕೊನೆಯಲ್ಲಿ ಯೇಸು ಕ್ರಿಸ್ತರು ನನಗೆ ಗೊತ್ತಿಲ್ಲ ಅಂತ ಹೇಳಿದಂತಹ ವ್ಯಕ್ತಿ. ಗಮನ ಕೊಟ್ಟು ಗುರುತಿಸಿ, ಎಷ್ಟಕ್ಕೂ ಅಪೋಸ್ತಲರು ಏನು ಇಲ್ಲ, ನಾವು ಅವ್ರಿಗಿಂತ ದೊಡ್ಡವರು ಅಂತ ಹೇಳ್ತಿರುವಂತ ಪ್ರಯತ್ನ ಖಂಡಿತವಾಗ್ಲೂ ಅಲ್ಲ ಇದು. ನಾವು ಅಪೋಸ್ತಲರ ಪಾದದ ಧೂಳಿಗೂ ಸಮಾನ ಅಲ್ಲ. ಇದನ್ನ ಏನಕ್ಕೋಸ್ಕರ ನೋಡ್ತಿದೀವಿ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದೆ ನಿಮಗೆ, ನಮ್ಮ ವಿಶ್ವಾಸ ಅವ್ರಿಗಿಂತ ದೊಡ್ಡದ್ದು ಅನ್ನುವಂತಹದ್ದನ್ನ ತೋರಿಸ್ಲಿಕ್ಕೋಸ್ಕರವಂತೂ ಅಲ್ಲ. ನಮ್ಮ ವಿಶ್ವಾಸ ಅವ್ರಿಗಿಂತ ಧನ್ಯತೆ ಉಳ್ಳಂತಹದ್ದು. ನಾವು ಅವ್ರಿಗಿಂತ ಧನ್ಯರು, ಲಕ್ಕಿ ಅಂತ ಕರೀತಾರೆ ಗೊತ್ತಾ ನಮ್ಗೆ? ಲಕ್ ಅಂತಾರೆ ಗೊತ್ತಾ? ಅದೃಷ್ಟ ಅಂತಾರಲ್ವಾ? ನಾವು ಅವ್ರಿಗಿಂತ ಅದೃಷ್ಟವಂತರು. ಯಾಕೆ? ನೋಡದೆ ನಂಬುವಂತಹ ಭಾಗ್ಯ ದೇವರು ನಮಗ್ ಕೊಟ್ಟಿದಾರಲ್ವಾ? ಅವ್ರಿಗೆ ನೋಡದೆ ನಂಬುವಂತಹ ಭಾಗ್ಯ ಇಲ್ಲ, ಎಲ್ಲವನ್ನೂ ತೋರಿಸ್ಬಿಟ್ರು ದೇವ್ರು. ನಮಗೆ ನೋಡದೆ ನಂಬುವಂತಹ ಭಾಗ್ಯವನ್ನ ಕೊಟ್ಟಿದಾರಲ್ವಾ? ಅದಕ್ಕೋಸ್ಕರನೇ ನಮ್ಮ ವಿಶ್ವಾಸ ಧನ್ಯತೆ ಉಳ್ಳಂತಹದ್ದು. ಅವರ ವಿಶ್ವಾಸಕ್ಕಿಂತ ನಮ್ಮ ವಿಶ್ವಾಸ ಧನ್ಯತೆ ಉಳ್ಳಂತಹದ್ದು. ನಾವು ನೋಡದೆ ಎಲ್ಲವನ್ನ ನಂಬ್ತಿದೀವಲ್ವಾ? ನೋಡಿ ನಂಬದವರೇ ಪಾಪ ಅಲ್ಲಲ್ಲಿ ವಿಶ್ವಾಸವನ್ನ ಕಳ್ಕೊಂಡಂತ ಇತಿಹಾಸ ಇದೆ. ಇನ್ನು ನೀವ್ ಎಷ್ಟು ದೊಡ್ಡವರು ಅಂತ ಹೇಳಿ, ಎಷ್ಟು ಉನ್ನತರು, ಎಷ್ಟು ಶ್ರೇಷ್ಠರು, ಎಷ್ಟು ಭಾಗ್ಯವಂತರು ಅಂತ ಹೇಳಿ ಒಂದ್ಸಾರಿ ಕೂತ್ಕೊಂಡು ಯೋಚನೆ ಮಾಡಿ. ಹೌದಾ? ಇಷ್ಟನ್ನೆಲ್ಲ ನೋಡಿದಂತಹ ತೋಮನೆ ಕೊನೆಯಲ್ಲಿ, ನಾನು ಮುಟ್ಟದೆ ನಂಬೋದಿಲ್ಲ, ನೋಡುವಂತಹದನ್ನ ಪಕ್ಕಕ್ಕಿಟ್ಬಿಡಿ, ನಾನು ಮುಟ್ಟದೆ ನಂಬೋದಿಲ್ಲ ಅಂತಾರೆ. ನೀವ್ ಯಾವತ್ತಾದ್ರೂ ಮುಟ್ಟಿದ್ರೆ ಯೇಸು ಕ್ರಿಸ್ತರನ್ನ? ಇಲ್ಲ. ಆದ್ರೂ ನಂಬ್ತಿದ್ದೀರಾ? ಗ್ರೇಟ್ ಅಲ್ವಾ ನೀವು? ನಿಜವಾಗ್ಲೂ ಗ್ರೇಟ್ ಅಲ್ವಾ? ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 20ನೇ ಅಧ್ಯಾಯ 8ನೇ ವಚನ, 28. ಆಗ ಸಮಾಧಿಯ ಬಳಿಗೆ ಮೊದಲು ಬಂದಿದ್ದ ಆ ಮತ್ತೊಬ್ಬ ಶಿಷ್ಯನು ಸಹ ಒಳಕ್ಕೆ ಹೋಗಿ ನೋಡಿ ನಂಬಿದನು. ಆತನು ಈ ವಚನದಲ್ಲಿ ಏನರ್ಥ ಆಯ್ತು ನಮ್ಗೆ? ಆಗ ಸಮಾಧಿಯ ಬಳಿಗೆ ಮೊದಲು ಬಂದಿದ್ದ ಮತ್ತೊಬ್ಬ ಶಿಷ್ಯನೂ ಸಹ ಒಳಗೆ ಹೋಗಿ ನೋಡಿ ನಂಬಿದನು. ಯೇಸು ಕ್ರಿಸ್ತರು ಪುನರುದ್ಧಾನ ಆಗಿರುವಂತಹದನ್ನ ನೀವು ನಂಬ್ತೀರಾ? ನೀವ್ ನಂಬ್ತಿದ್ದೀರಾ? ನೀವ್ ನೋಡಿದ್ರ ಯಾವತ್ತಾದ್ರೂ ಯೇಸು ಕ್ರಿಸ್ತರು ಸಮಾಧಿಯಿಂದ ಎದ್ದಂತಹ ದೃಶ್ಯವನ್ನ ನೋಡಿದ್ರ? ಇವಾಗ್ಲೂ 2000 ವರ್ಷಗಳ ಹಿಂದೆ ಅಲ್ವಾ ಯೇಸು ಕ್ರಿಸ್ತರು ಪುನರುದ್ಧಾನ ಆಗಿತ್ತು. ನೀವ್ ನೋಡಿದ್ರ ಆ ದೃಶ್ಯವನ್ನ? ಇಲ್ಲ. ಆದ್ರೂ ನಂಬ್ತಿದ್ದೀರಾ? ಕೆಲವರು 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರನ್ನ ಅಲ್ಲಿವರೆಗೂ ನೋಡಿರುವಂತವ್ರು, ಅಲ್ಲಿವರೆಗೂ ಮುಟ್ಟಿರುವಂತವ್ರು ಸಹ ಪುನರುದ್ಧಾನ ಆಗಿರುವಂತಹದನ್ನ ನೋಡದೆ ನಂಬೋದಿಲ್ವಂತೆ. ಪುನರುದ್ಧಾನ ಆಗಿರುವಂತಹದನ್ನು ನೋಡಿನೇ ಇದು ಕನ್ಫರ್ಮ್ ಪುನರುದ್ಧಾನ ಆಗಿದ್ದಾರೆ ಅನ್ನುವಂತಹದನ್ನ ನಂಬುದರು. ನೀವು ನೋಡಿದ್ರೆ ಯಾವತ್ತಾದ್ರೂ ಯೇಸು ಕ್ರಿಸ್ತರು ಪುನರುದ್ಧಾನ ಆಗಿರುವಂತಹದನ್ನ ಕಣ್ಣಾರೆ ನೋಡಿದ್ರ? ಇಲ್ಲ. ಸಮಾಧಿಯ ಕಲ್ಲು ಹಾಗೆ ಬಂಡೆ ಜರುಗಿರುವಂತಹದನ್ನು ನೋಡಿದ್ರ? ಇಲ್ಲ. ದೂತರು ಬಂದ ಯೇಸು ಕ್ರಿಸ್ತರನ್ನ ತಗೊಂಡು ಹೋಗ್ತಿರುವಂತಹದನ್ನ ಅಥವಾ ಯೇಸು ಕ್ರಿಸ್ತರನ್ನ ಎಬ್ಬರಿಸಿರುವಂತಹದನ್ನು ನೋಡಿದ್ರೆ, ತಂದೆ ಆಗಿರುವಂತಹ ದೇವರು ದೂತರ ಮೂಲಕ ಯೇಸು ಕ್ರಿಸ್ತರನ್ನ ಎಬ್ಬರಿಸಿರುವಂತಹ ಚಿತ್ರಣವನ್ನ ನೋಡಿದ್ರ? ಇಲ್ಲ. ಯಾವುದನ್ನು ನೋಡದೇ ಇದ್ರೂ ಸಹ ನಂಬ್ತಿದ್ದೀರಾ? ದೊಡ್ಡವರಲ್ಲ? ನಮ್ಮ ವಿಶ್ವಾಸ ಎಷ್ಟು ದೊಡ್ಡದ್ದು, ನಾವ್ ಎಷ್ಟು ಅದೃಷ್ಟವಂತರು. ಒಂದು ಗುಂಪಿನಿಂದ ದೇವರು ನಮ್ಮನ್ನ ಕರೆದು ನಮ್ಮ ವಿಶ್ವಾಸವನ್ನ ಎಷ್ಟು ಶ್ರೇಷ್ಠವನ್ನಾಗಿ ಮಾಡಿದ್ದಾರೆ ಒಂದ್ಸಾರಿ ಯೋಚನೆ ಮಾಡಿ ನೋಡಿ. ಶ್ರೇಷ್ಠವಾಗಿರುವಂತಹದ್ದು ನಿಮ್ಮ ವಿಶ್ವಾಸ. ನಮಗಿರುವಂತಹ ಬಾಧ್ಯತೆ ಏನು ಅಂತ ಹೇಳಿ ನೀವು ಕೇಳಿದ್ರೆ ಇಷ್ಟೇ ಪ್ರಿಯರೇ, ನಿಮಗೆ ಈಗಿರುವಂತಹ ವಿಶ್ವಾಸವನ್ನ ಒಂದ್ ಸ್ವಲ್ಪ ಪ್ರತಿದಿನವೂ ಹೆಚ್ಚು ಮಾಡ್ಕೊಂಡು, ಪ್ರತಿದಿನವೂ ಸ್ವಲ್ಪ ಬೆಳೆಸ್ಕೊಂಡು,
ಕೊನೆಯವರೆಗೂ ಈ ವಿಶ್ವಾಸವನ್ನ ಕಾಪಾಡ್ಕೊಂಡ್ರೆ ಸಾಕು, ನಿಮಗೆ ಪರಲೋಕ. ಹೌದಾ? ನಿಮಗೆ ಏನ್ ವಿಶ್ವಾಸ ಇದೆಯೋ ಈಗ, ಆ ವಿಶ್ವಾಸವನ್ನ ಪ್ರತಿದಿನ ಸ್ವಲ್ಪ 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 ಬೆಳೆಸ್ಕೊಂಡ್ರೂ ಸಹ, ಪ್ರತಿದಿನ ಸಾಸಿವೆ ಕಾಳಷ್ಟು ಬೆಳೆಸ್ಕೊಂಡು ಹೋದ್ರೂ ಸಹ, ನಿಮ್ಮ ಮರಣದ ಅಷ್ಟರಲ್ಲಿ ನಿಮಗಿರುವಂತಹ ಈ ವಿಶ್ವಾಸವನ್ನ, ನೀವು ಬೆಳೆಸ್ಕೊಂಡಿರುವಂತ ವಿಶ್ವಾಸವನ್ನ ನೀವು ಕಾಪಾಡ್ಕೊಂಡ್ರೆ ನಿಮಗೆ ಖಚಿತವಾಗಿ ಪರಲೋಕ. ಅಷ್ಟೇ ನಮ್ಗಿರುವಂತಹ ಬಾಧ್ಯತೆ. ಈಗ ನಾವೇನೇನೋ ಮಾಡ್ಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ. ನಾವು ಶಿಲ್ಬೆ ಮೇಲೆ ಹೋಗಿ ನಮಗ ಯೇಸು ಕ್ರಿಸ್ತರ ಹತ್ರ ಬಲಿಯಾಗಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ. ಆಣಿ ಹೊಡಿಸ್ಕೋಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ. ನಮಗಿರುವಂತಹ ಡ್ಯೂಟಿ ಏನು? ಇಷ್ಟೇ. ಏನು? ಇರುವಂತಹ ವಿಶ್ವಾಸವನ್ನ ಕಾಪಾಡ್ಕೊಂಡ್ರೆ ಸಾಕು. ಈಗಾಗ್ಲೇ ನೀವು ವಿಶ್ವಾಸದಲ್ಲಿ ತುಂಬಾ ಮುಂದೆ ಇದ್ದೀರಾ. ಈಗಾಗ್ಲೇ ನೀವು ಅದೃಷ್ಟವಂತರು ನಿಮ್ಮ ವಿಶ್ವಾಸದ ಕುರಿತಂತೆ. ಹೌದಾ? ಈ ವಿಶ್ವಾಸವನ್ನ ಕಾಪಾಡ್ಕೊಂಡು ಇನ್ನೊಂದ್ ಸ್ವಲ್ಪ ಈ ವಿಶ್ವಾಸವನ್ನ ಪ್ರತಿದಿನ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಅಷ್ಟು ಸಾಕು ಈ ಜೀವನಕ್ಕೆ. ನಿಜಾನ? ಯಾವತ್ತಾದ್ರೂ ಅನ್ಸಿದ್ಯಾ ನಾವ್ ಇಷ್ಟೊಂದು ಮುಂದೆ ಇದ್ದೀವಿ? ಪ್ರಪಂಚದ ಜನರಿಗೆ ಹೋಲಿಸ್ಕೊಂಡು ನೋಡ್ಕೊಂಡಾಗ ಕೋಟಿ ಜನರಲ್ಲಿ ನೀವು ಮುಂದೆ ಇದ್ದೀರಾ ಗೊತ್ತಾ? ಕೋಟ್ಯಾಂತರ ಕೋಟಿ ಜನರಲ್ಲಿ ನೀವು ಮುಂದೆ ಇದ್ದೀರಾ ಪರಲೋಕಕ್ಕಿರುವಂತಹ ಆ ರೇಸ್ ಅಲ್ಲಿ, ಆ ಓಟದ ಸ್ಪರ್ಧೆಯಲ್ಲಿ. ಕಾಪಾಡ್ಕೋಬೇಕಷ್ಟೇ. ಈ ಮೊಮೆಂಟಮ್ ಅನ್ನ ಕಾಪಾಡ್ಕೋಬೇಕು. ಮೊದಲನೇ ಶತಮಾನದಲ್ಲಿದ್ದಂತಹ ಜನರಿಗಿಂತ ಅದೃಷ್ಟವಂತರು, ಮೊದಲನೇ ಶತಮಾನದಲ್ಲಿದ್ದಂತಹ ವಿಶ್ವಾಸಿಗಳಿಗಿಂತ ಲಕ್ಕಿ ನೀವು. ಹೌದಾ? ಧನ್ಯತೆ ಉಳ್ಳಂತಹದ್ದು. ಏನನ್ನೂ ಸಹ ನೋಡದೆ, ಒಂದು ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ಒಂದೇ ಒಂದು ವಿಚಾರವನ್ನೂ ಸಹ ನೋಡದೆ, ಮುಟ್ಟದೆ, ಇದಿದ್ಯಾ ಇಲ್ವಾ ಅಂತ ಹೇಳಿ ಕೇಳದೆ, ಇದಿದೆ ಅಂತ ಹೇಳಿ ನಂಬ್ತಿದ್ದೀರಾ. ನಿಜಾನ? ನೀವ್ ದೀಕ್ಷಾ ಸ್ನಾನ ತಗೊಳ್ತೀರಾ. ನೀವ್ ದೀಕ್ಷಾ ಸ್ನಾನ ತಗೋಬೇಕಾದ್ರೆ ನೀವು ಮುಳುಗುವಂತಹದ್ದು ನೀರಲ್ಲಿ ಮಾತ್ರ. ಆದ್ರೆ ದೇವ್ರು ಹೇಳಿರುವಂತಹದ್ದು, ನಿಮ್ಮನ್ನ ನನ್ನ ಮಗನ ರಕ್ತದಿಂದ ತೊಳಿತೀನಿ ಅಂತ ಹೇಳಿ. ತನ್ನ ಮಗನ ರಕ್ತದಿಂದ ತೊಳೆಯುವಂತಹ ಆ ದೃಶ್ಯ ನಮ್ಮ ಕಾಣದೇ ಇದ್ರೂ ಸಹ ನಾವ್ ಮಾತ್ರ ನೀರಲ್ಲಿ ಮುಳುಗಿ ಎದ್ದೇಳ್ಬೇಕಾದ್ರೆ ನಮಗಿರುವಂತ ವಿಶ್ವಾಸ ಏನು? ನೀರಲ್ಲಿ ಮುಳುಗಿ ಎದ್ದಾಗ ದೇವರು ತನ್ನ ಮಗನಾದಂತಹ ಯೇಸು ಕ್ರಿಸ್ತರ ರಕ್ತದಿಂದ ನಮ್ಮ ಪಾಪಗಳನ್ನ ತೊಳಿತಿದ್ದಾರೆ, ನಮ್ಮನ್ನ ತೊಳಿತಿದ್ದಾರೆ. ಹೌದಾ? ಇದೂ ಸಹ ನೋಡದೆ ನಂಬುವಂತಹದ್ದೇ. ನಿಜನ? ಹೌದು. ಅಲ್ಲೂ ಸಹ ನೋಡದೆ ನಂಬ್ತಿದ್ದೀರ. ನೀವು ಮಾಡುವಂತಹ ಪ್ರಾರ್ಥನೆಗಳು, ಹಳೆ ಒಡಂಬಡಿಕೆಯಲ್ಲೆಲ್ಲ ಪ್ರಾರ್ಥನೆ ಮಾಡಿದ ತಕ್ಷಣ ಪಟ್ ಅಂತ ಹೇಳಿ ರೆಸ್ಪಾನ್ಸ್ ಸಿಗ್ತಾ ಇತ್ತು. ಪ್ರಾರ್ಥನೆ ಮಾಡಿದ ತಕ್ಷಣ ಪಟ್ ಅಂತ ಉತ್ತರ ಸಿಗ್ತಿತ್ತು. ಈ ಉತ್ತರ ಹಳೆ ಒಡಂಬಡಿಕೆಯಲ್ಲಿ ನೀವು ಪ್ರಾರ್ಥನೆ ಹಿಂಗ್ ಮಾಡಿದ ತಕ್ಷಣ ಹಿಂಗೆ ನಡೀತಿತ್ತು ಆ ಕೆಲಸ. ಹಿಜ್ಕೀಯನು ಇವರ ಪ್ರಾರ್ಥನೆಗಳನ್ನೆಲ್ಲ ನೋಡಿದಾಗ, ಅವ್ರ ಪ್ರಾರ್ಥನೆ ಮಾಡಿದ ತಕ್ಷಣ ಅವರ ಕಣ್ಮುಂದೆ ಕಾಣೋ ಹಂಗಿರ್ತಾ ಇತ್ತು ಆ ರಿಸಲ್ಟ್. ಈ ಕಾಲದಲ್ಲಿ ಇಲ್ಲ ಅಲ್ವಾ? ಈ ಕಾಲದಲ್ಲಿ ನೀವು ಪ್ರಾರ್ಥನೆ ಮಾಡಿದ ನಂತರ ಅದಕ್ಕೋಸ್ಕರ ಕಾಯ್ಬೇಕು. ದೇವ್ರು ಅನ್ಕೊಂಡಿರುವಂತಹ ಒಂದ್ ಸಮಯ ಇರುತ್ತೆ. ದೇವ್ರು ಅನ್ಕೊಂಡಿರುವಂತಹ, ದೇವ್ರು ಆಶಿಸಿರುವಂತಹ, ದೇವ್ರು ಡಿಸೈಡ್ ಮಾಡಿರುವಂತಹ, ದೇವ್ರು ನಿರ್ಣಯ ಮಾಡಿರುವಂತಹ ಸಮಯ ಇರುತ್ತೆ. ಆ ಸಮಯದಲ್ಲ ನೆರವೇರುತ್ತೆ. ನಿಜನ? ನಿನ್ನ ಪ್ರಾರ್ಥನೆಯನ್ನ ನಾನು ಕೇಳಿದೀನಿ ಅಂತ ಯಾವತ್ತಾದ್ರೂ ದೂತರನ್ನ ಕಳ್ಸಿದ್ರ ನಿಮ್ಮ ಹತ್ರ? ಕಳ್ಸಿದ್ರ? ಹಳೆ ಒಡಂಬಡಿಕೆಯಲ್ಲಿ ಅಥವಾ ಹೊಸ ಒಡಂಬಡಿಕೆಯಲ್ಲೂ ನೀವು ಕೊರ್ನೇಲಿಯ ಸಂದರ್ಭ ಎಲ್ಲ ನೀವು ನೋಡಿದಾಗ, ನೀನ್ ಮಾಡ್ತಿರುವಂತಹ ಧರ್ಮ ಕಾರ್ಯ ಅಲ್ಲ ಕೊರ್ನೇಲಿ, ನೀನ್ ಮಾಡ್ತಿರುವಂತಹ ಪ್ರಾರ್ಥನೆಗಳು, ನಿನ್ನ ಕುಟುಂಬದ ಜೊತೆ ನೀನ್ ಕೂತ್ಕೊಂಡು ಮಾಡ್ತಿರುವಂತಹ ಪ್ರಾರ್ಥನೆಗಳು, ವಿಜ್ಞಾಪನೆಗಳು, ಬೇಡಿಕೆಗಳು, ಇದೆಲ್ಲವೂ ಸಹ ದೇವರ ಸನ್ನಿಧಾನವನ್ನ ಮುಟ್ಟಿದೆ ಅಂತ ಹೇಳಿ ದೂತರು ಬಂದು ಕನ್ಫರ್ಮೇಶನ್ ಕೊಟ್ರು. ನಿಜನ? ನಿಮಗೆ ಯಾವತ್ತಾದ್ರೂ ಕೊಟ್ರ? ನಿಮಗೆ ಯಾವತ್ತಾದ್ರೂ ದೇವದೂತರು ಬಂದು ನೀವ್ ಮಾಡ್ತಿರುವಂತಹ ಪ್ರಾರ್ಥನೆ ದೇವರ ಸನ್ನಿಧಾನವನ್ನ ಮುಟ್ಟಿದೆ ಅನ್ನುವಂತ ಕನ್ಫರ್ಮೇಶನ್ ಕೊಟ್ರ? ಕೊಟ್ಟಿರುವಂತವ್ರು ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ, ಇದೆಯಾ ಈ ಸಂದರ್ಭ? ಕೊಟ್ಟಿಲ್ಲಣ್ಣ, ಆತ್ಮ ನಡೀತದಷ್ಟೇ. ಇಲ್ಲ ಅಲ್ವಾ? ಒಂದ್ ಕನ್ಫರ್ಮೇಶನ್ ಇಲ್ಲ. ನಿಮ್ಮ ಪ್ರಾರ್ಥನೆಯನ್ನ ದೇವ್ರು ಕೇಳ್ತಿದ್ದಾರೆ ಅನ್ನುವಂತಹ ಯಾವ ಕನ್ಫರ್ಮೇಶನ್ ಸಹ ಇಲ್ಲ. ಅಂದ್ರೆ ಕಣ್ಣಿಗೆ ಕಾಣುವ ರೀತಿ, ಕೇಳಿಸ್ಕೊಳ್ಳುವ ರೀತಿ, ಅಥವಾ ದೇವರೇ ಮಗನೇ ನಿನ್ನ ಪ್ರಾರ್ಥನೆ ನಾನು ಕೇಳಿದ್ದೀನಿ, ಈ ಸೌಂಡ್ ನಮ್ಗೆ ಯಾವತ್ತೂ ಕೇಳಿಸಿಲ್ಲ. ತನ್ನ ದೂತರನ್ನ ಕಳಿಸಿ ಯಾವತ್ತೂ ಸಹ ನಮ್ ಜೊತೆ ಮಾತಾಡಿಲ್ಲ ದೇವ್ರು. ನಿಜನ? ಆದ್ರೂ ಸಹ ನಿಮ್ಗಿರುವಂತಹ ನಂಬಿಕೆ ಒಂದೇ, ನಮ್ಮೆಲ್ಲರಿಗೂ ಇರುವಂತಹ ನಂಬಿಕೆ ಒಂದೇ. ನಾವು ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ನಮ್ಮ ಪ್ರಾರ್ಥನೆಯನ್ನ ದೇವ್ರು ಕೇಳ್ತಿದ್ದಾರೆ. ಹೌದಾ? ಇದೂ ಸಹ ಕಣ್ಣಿಗೆ ಕಾಣದೆ ನಂಬ್ತಿದೀವಿ. ಹೌದಾ? ಕಣ್ಣಿಗೆ ಕಾಣದೆ ಇದನ್ನೂ ಸಹ ನಂಬ್ತಿದೀವಿ. ಕಣ್ಣಿಗೆ ಕಾಣದೆ ದೇವರು ನಮ್ಮ ಪಾಪಗಳನ್ನ ತೊಳೆದ್ರು ತನ್ನ ಮಗನ ರಕ್ತದ ಮೂಲಕ ಅಂತ ನಂಬುತ್ವಿ ದೀಕ್ಷಾ ಸ್ನಾನದ ಸಂದರ್ಭದಲ್ಲಿ. ಕಣ್ಣಿಗೆ ಕಾಣಿಸದೇ ಇದ್ರೂ ಸಹ ನಮ್ಮ ಪ್ರಾರ್ಥನೆಯನ್ನ ದೇವ್ರು ಕೇಳ್ತಿದ್ದಾರೆ ಅಂತ ಹೇಳಿ ನಂಬ್ತಿದ್ದೇವೆ. ಇನ್ನೂ ಏನಂತ ನಂಬ್ತಿದೀವಿ? ಬಡವರಿಗೆ ಸಹಾಯ ಮಾಡ್ಬೇಕು, ದಿಕ್ಕಿಲ್ಲದೆ ಇರುವಂತವರನ್ನ ಆಧರಿಸ್ಬೇಕು ಅಂತ ಸತ್ಯವೇದದಲ್ಲಿ ಬರ್ಸಿದ್ದಾರೆ. ಹೌದಾ? ಸಾಕಷ್ಟು ಜನ ಬಡವರಿಗೆ ಸಹಾಯ ಮಾಡುವಂತ ಈ ಕೆಲಸವನ್ನ ಮಾಡ್ತಿದ್ದಾರೆ. ಹೌದಾ? ಆಹಾರ ಇಲ್ಲದೆ ಇರುವಂತವ್ರಿಗೆ ಆಹಾರ ಕೊಡುವಂತಹದ್ದು ಅವರ ಕೈಯಲ್ಲಾದ ಮಾತ್ರಕ್ಕೆ ಕೊಡುವಂತಹದನ್ನ ಮಾಡ್ತಿದ್ದಾರೆ. ಸತ್ಯವೇದದಲ್ಲಿ ಬರ್ಸಿರುವಂತಹದ್ದು ಏನು? ನೀವು ಅವ್ರಿಗೆ ಮಾಡಿದ್ರೆ, ನೀವು ಅವ್ರಿಗೆ ಹೆಲ್ಪ್ ಮಾಡಿದ್ರೆ, ನೀವು ನನಗ್ ಮಾಡದಂಗೆ ಯೇಸು ಕ್ರಿಸ್ತರು ಹೇಳಿರುವಂತಹ ಮಾತು. ಹೌದಾ? ಇವ್ರಿಗೆ ಆಹಾರ ಕೊಟ್ರೆ ಯೇಸು ಕ್ರಿಸ್ತರಿಗೆ ಆಹಾರ ಕೊಟ್ಟಂಗಂತೆ, ಇವ್ರಿಗೆ ನೀರ್ ಕೊಟ್ರೆ ಯೇಸು ಕ್ರಿಸ್ತರಿಗೆ ನೀರ್ ಕೊಟ್ಟಂಗಂತೆ, ಇವ್ರಿಗೆ ವಸ್ತ್ರ ಕೊಟ್ರೆ ಯೇಸು ಕ್ರಿಸ್ತರಿಗೆ ವಸ್ತ್ರ ಕೊಟ್ಟಂಗಂತೆ. ಹೌದಾ?
ಹೌದು. ಇಷ್ಟಕ್ಕೂ ನೀವು ಬಡವ್ರಿಗೆ ಮಾಡ್ಬೇಕಾದ್ರೆ ಅಲ್ಲಿ ಯೇಸು ಕ್ರಿಸ್ತರು ಬಂದು ನನಗ್ ನೀವು ಮಾಡಿದ್ರಿ ಅಂತ ಹೇಳಿ ಕನ್ಫರ್ಮೇಶನ್ ಕೊಡ್ತಿಲ್ಲ. ಕಣ್ಣಿಗೆ ಕಾಣಿಸುವಂತಹ ರೀತಿ, ನಿಮಗೆ ಕೇಳಿಸುವಂತಹ ರೀತಿ ತನ್ನ ದೂತರನ್ನು ಕಳಿಸಿ ಮಾತಾಡ್ತಿಲ್ಲ. ಆದ್ರೂ ಸಹ ನಮ್ಗಿರುವಂತಹ ನಂಬಿಕೆ ಏನು, ನಾನು ಇವ್ರಿಗೆ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನನ್ನ ದೇವರಿಗೆ ನಾನು ಮಾಡ್ತಿದ್ದೀನಿ ಅನ್ನುವಂತಹದನ್ನ ಎಷ್ಟು ಜನ ನಂಬಿ ಮಾಡ್ತಿದಾರ ಕೆಲಸವನ್ನ. ಹೌದಾ? ನಮಗ್ ಗೊತ್ತಿರುವಂತಹ ಮದರ್ ತೆರೇಸಾ ಗೊತ್ತಲ್ವಾ ನಮಗೆ? ಅವ್ರನ್ನ ಕೇಳಿದ್ರೆ ನಿಮ್ಗೆ ಏನ್ ಮೋಟಿವೇಟ್ ಮಾಡುತ್ತೆ ಈ ರೀತಿ ತುಂಬಾ ಗಾಯಪಟ್ಟಿರುವಂತವ್ರನ್ನ, ಅಥವಾ ಯಾಕೆಂದ್ರೆ ಸಾಧಾರಣವಾಗಿ ಆ ಕಾಲದಲ್ಲಿ ಬರ್ತಿದ್ದಂತಹ ರೋಗಗಳು, ಪ್ಲೇಗ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಕುಷ್ಠರೋಗ ಆಗಿರ್ಬೋದು, ಇವರನ್ನೆಲ್ಲ ನೀವು ಮುಟ್ಟಿ ಆಧರಿಸ್ತೀರಾ ಅಲ್ವಾ? ಮುಟ್ಟಿ ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಕೊಡ್ತೀರಾ ಅಲ್ವಾ? ಮುಟ್ಟಿ ಅವ್ರನ್ನ ನೋಡ್ಕೊಳ್ತೀರಾ ಅಲ್ವಾ? ಯಾಕಂದ್ರೆ ಸಾಧಾರಣವಾಗಿ ಜನರು ಅವ್ರ ಹತ್ರನೂ ಬರ್ಲಿಕ್ಕೆ ಇಷ್ಟಪಡುವುದಿಲ್ಲ. ನೋಡ್ಲಿಕ್ಕೆ ಸ್ವಲ್ಪ ಅಸಹ್ಯವಾಗಿರುವುದರಿಂದ ಚಿತ್ರಣವೆಲ್ಲವೂ ಸಹ ಜನ ನಾರ್ಮಲ್ ಆಗಿ ಹತ್ರ ಬರೋದಿಲ್ಲ ಮುಟ್ಲಿಕ್ಕೆ. ಆದ್ರೆ ನೀವ್ ಯಾವ ಸಂಕೋಚವೂ ಇಲ್ಲದೆ, ಯಾವ ಹಿಂಜರಿಕೆಯೂ ಸಹ ಇಲ್ಲದೆ ಮುಂದೆ ಬಂದು ಅದನ್ನ ಮುಟ್ಟಿ ಅದನ್ನ ಅವ್ರನ್ನ ನೋಡ್ಕೊಂಡು ಅವ್ರ ಪಕ್ಕದಲ್ಲಿ ಇದ್ದು ಅವ್ರ ಜೊತೆಲಿದ್ದು ಅವ್ರನ್ನ ಹಾರೈಸಿ ಆದರಿಸಿ ಇದನ್ನೆಲ್ಲ ಮಾಡ್ತೀರಲ್ವಾ? ನಿಮ್ಗೆ ಏನ್ ಹಂಗ್ ಮೋಟಿವೇಟ್ ಮಾಡುವಂತಹದ್ದು ಅಂತ ಕೇಳಿದಾಗ ಅವ್ರು ಹೇಳಿದ್ದಿದೆ, ನಾನು ಇವ್ರು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನನ್ನ ಪ್ರಭುವಿಗೆ ನಾನು ಮಾಡ್ತಿದ್ದೀನಿ ಅಂತ ಹೇಳಿ. ಹೌದಾ? ಆ ಗುಣವನ್ನ ಸಾಕಷ್ಟು ಜನ ಈ ಕಾಲದಲ್ಲೂ ಸಹ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಆದ್ರೂ ಹೊಂದಿದ್ದಾರೆ. ನಿಜನಾ? ಇವ್ರು ಯಾರು ಸಹ ನೋಡ್ತಿಲ್ಲ ನಾನು ಇವ್ರು ಮಾಡ್ತಿರುವಂತಹದ್ದು ನನ್ನ ಪ್ರಭುಗ್ ಮಾಡ್ತಿರೋ ರೀತಿ ಇವ್ರ ಕನ್ಫರ್ಮೇಶನ್ ಯಾವ್ದು ಸಹ ಸಿಗ್ತಿಲ್ಲ. ಆದ್ರೂ ಸಹ ಸತ್ಯವೇದದಲ್ಲಿ ಬರೆದಿರುವಂತಹ ಒಂದು ಮಾತು, ನೀವು ಇವ್ರಿಗೆ ಮಾಡಿದ್ರೆ ನನಗ್ ಮಾಡ್ದಂಗೆ ಅನ್ನುವಂತಹ ಒಂದು ಮಾತಿನ ಮೇಲೆ ವಿಶ್ವಾಸ ಇಟ್ಟು, ಆ ಒಂದು ಮಾತಿನ ಮೇಲೆ ನಂಬಿಕೆ ಇಟ್ಟು ಇಷ್ಟನ್ನೆಲ್ಲ ಮಾಡ್ತಿದ್ದಾರೆ. ನೋಡ್ತಿಲ್ಲ, ಇವ್ರ ಪ್ರಾರ್ಥನೆ ದೇವ್ರು ಕೇಳ್ತಿದ್ದಾರೆ ಅನ್ನುವಂತ ಕನ್ಫರ್ಮೇಶನ್ ಇಲ್ಲ ಯಾರಿಗೂ ಸಹ. ಆದ್ರೂ ಕಣ್ಮುಚ್ಕೊಂಡು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತೀವಿ. ಹೌದಾ? ಇದು ಶ್ರೇಷ್ಠತೆ, ನಮ್ಮ ನಂಬಿಕೆಯ, ನಮ್ಮ ವಿಶ್ವಾಸದ ಶ್ರೇಷ್ಠತೆ, ನಮ್ಮ ವಿಶ್ವಾಸದ ಧನ್ಯತೆ. ಹೌದಾ? ನಿಮಗೆ ಏನ್ ಅನ್ಸುತ್ತೆ ಇದನ್ನೆಲ್ಲ ಕೇಳಿದಾಗ? ನೀವು ಧನ್ಯರೇನಾ? ಇದನ್ನ ಕೇಳಿದಾಗ ನಿಮಗ್ ನಿಜವಾಗ್ಲೂ ಏನ್ ಅನ್ನಿಸ್ಬೇಕು ಅಂತ ಹೇಳಿದ್ರೆ, ನಾನು ಧನ್ಯನು. ಈ ವಿಶ್ವಾಸವನ್ನ ಇನ್ನೇನೋ ಮಾಡುವಂತಹದ್ದು ಬೇಡ. ಈ ವಿಶ್ವಾಸವನ್ನ ಸ್ವಲ್ಪ ಸ್ವಲ್ಪ ನಾನು ಆಗ್ಲೇ ಹೇಳ್ದಂಗೆ ವೃದ್ಧಿ ಮಾಡಿಕೊಂಡು ಮರಣದವರೆಗೂ ನಿಮ್ಮ ವಿಶ್ವಾಸವನ್ನ ಕಾಪಾಡ್ಕೊಂಡ್ರೆ, ಹೇಗಾದ್ರೂ ಮಾಡಿ ನಿಮ್ಮ ಕೊನೆ ಉಸಿರಿನವರೆಗೂ ನಿಮ್ಮ ವಿಶ್ವಾಸವನ್ನ ಕಾಪಾಡ್ಕೊಂಡ್ರೆ ಸಾರ್ಥಕ ನಮ್ಮ ಬದುಕುಗಳು. ದೇವರ ಜೊತೆ ಶಾಶ್ವತವಾಗಿರುವಂತಹ ಭಾಗ್ಯ ನಮ್ಮದೇ. ಹೌದಾ? ಹೊಸ ಒಡಂಬಡಿಕೆಯಲ್ಲಂತೂ ನೋಡಿ 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 ನಂಬಿದ್ರು ಅಪೊಸ್ತಲರು. ಹೌದಾ? ಇನ್ನು ಹಳೆ ಒಡಂಬಡಿಕೆಯಲ್ಲಿ ಹೇಗಿತ್ತು ಚಿತ್ರಣ, ಪರಿಸ್ಥಿತಿ? ಹಳೆ ಒಡಂಬಡಿಕೆಯಲ್ಲಿ ಹೇಗಿತ್ತು ಪರಿಸ್ಥಿತಿ? ಹಳೆ ಒಡಂಬಡಿಕೆಯಲ್ಲಿ ಇದ್ದಂತಹ ಜನರಿಗೆ ಎಂತ ದೊಡ್ಡ ಚಾನ್ಸ್ ಗೊತ್ತಾ? ಕಣ್ಮುಂದೆ ಏನೇನ್ ನೋಡ್ಬೇಕು ಎಲ್ಲ ನೋಡ್ಬಿಡ್ತಾ ಇದ್ರು ಇಸ್ರಾಯೇಲಿಯರು. ನಿಜವಾಗ್ಲೂ ದೇವರೇ ದೇವರು ಅಂತ ನಂಬಲಿಕ್ಕೆ ದೇವರು ಒಂದಾ ಎರಡ ಸೂಚಕ ಕಾರ್ಯಗಳನ್ನು ತೋರಿಸಿದ್ರು. ಹೌದಾ? ದೇವ್ರೇ ದೇವ್ರು ಅಂತ ನಂಬಲಿಕ್ಕೆ ನಿಜವಾಗ್ಲೂ ಮೋಶೆ ನಂಬಿರುವಂತಹ ದೇವ್ರೇ ನಿಜವಾದ ದೇವರು ಅಂತ ಇಸ್ರಾಯೇಲಿಯರು ನಂಬಲಿಕ್ಕೆ ಇವರು ಒಂದಾ ಎರಡ ಸೂಚಕ ಕಾರ್ಯಗಳನ್ನ ತೋರಿಸಿದ್ರು. ಹೌದಾ? ಆ ಕೋಲನ್ನ ಹಾವು ಮಾಡುವಂತಹದ್ದೇನು, ಹಾವನ್ನ ಕೋಲ್ ಮಾಡುವಂತಹದ್ದೇನು, ಈ ಸೂಚಕ ಕಾರ್ಯ ಏನು, ಮತ್ತೆ ಐಗುಪ್ತ ದೇಶದಲ್ಲಿ ನಡೆಸಿದಂತಹ ಸರಣಿ ಸೂಚಕ ಕಾರ್ಯಗಳು, ಮಹತ್ ಕಾರ್ಯಗಳು, 10 ಅದ್ಭುತ ಕಾರ್ಯಗಳು, ಉಪದ್ರವಗಳು, ಅದನ್ನು ನೋಡಿದ್ದೇನು, ನೀರು ರಕ್ತವಾಗುವಂತಹದ್ದೇನು, ರಕ್ತ ಮತ್ತೆ ನೀರಾಗುವಂತಹದ್ದೇನು, ಕಪ್ಪೆ ಬರುವಂತಹದ್ದು, ಕಪ್ಪೆ ಹೋಗುವಂತಹದ್ದು, ಮಿಡತೆ ಬರುವಂತಹದ್ದು, ಮಿಡತೆ ಹೋಗುವಂತಹದ್ದು. ಅದ್ಭುತ ಅಲ್ವಾ? ನಿಜನಾ? ಅಂದ್ರೆ ಮೋಶೆ ಹೋಗಿ ಕುತ್ಕೊಂಡು ಪ್ರಾರ್ಥನೆ ಮಾಡಿದ ತಕ್ಷಣ ಕಣ್ಣಿಗೆ ಕಾಣುವಂತ ರಿಸಲ್ಟ್ ನಡೀತಿದೆ. ಮೋಶೆ ಹೋಗಿ ಕಪ್ಪೆಗಳು ತಂದೆ ಇವರು ಆಯ್ತು ಫರೋಹನ್ನು ಹೇಳಿದ್ದಾರೆ, ಇನ್ನು ಕರ್ಕೊಂಡು ಹೋಗ್ಬೋದಂತೆ, ಈ ಪ್ರಕಾರ ನೀವು ದಯವಿಟ್ಟು ಕಪ್ಪೆಗಳನ್ನ, ನೀವು ಕಳ್ಸಿರುವಂತಹ ಕಪ್ಪೆಗಳನ್ನ ಮತ್ತೆ ರಿಸೀವ್ ಮಾಡಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದ ತಕ್ಷಣ ಕಪ್ಪೆಗಳೆಲ್ಲ ಹೊರಟೋಗ್ತಿತ್ತು. ಆದ್ರೆ ಪ್ರಾರ್ಥನೆ ಮಾಡಿದ ತಕ್ಷಣ ಕಣ್ಣಿಗೆ ಕಾಣುವಂತೆ ರಿಸಲ್ಟ್ ನಡೀತಿತ್ತು ನೋಡಿ. ಪ್ರತಿಯೊಂದು ಕಣ್ಣಿಗೆ ಕಾಣುವಂತೆ ಸೌಂಡ್ ಬೇರೆ ಕೇಳಿಸ್ತಿತ್ತು. ಅಬ್ರಹಾಮನೇ ಅಂತ ಹೇಳಿ ದೇವ್ರು ಕರಿತಿದ್ರ ದೂತರ ಮೂಲಕ, ಸೌಂಡ್ ಅಂತೂ ಕೇಳಿಸ್ತಿತ್ತ, ದೂತರು ಕರೆದ್ರು, ದೇವ್ರು ಕರೆದ್ರು, ಸೌಂಡ್ ಅಂತೂ ಕೇಳಿಸ್ತಿತ್ತ. ನಿಮ್ಗೆ ಯಾವತ್ತೂ ಸೌಂಡ್ ಕೇಳಿಸಿಲ್ಲ ಅಲ್ವಾ? ನಿಮ್ ಜೊತೆ ಯಾವತ್ತೂ ಮಾತಾಡಿಲ್ಲ ಅಲ್ವಾ? ಯೋಸೇಫನಿಗೆ ಕನಸಲ್ಲಿ ಬಂದು ಮಾತಾಡಿದ್ರಂತೆ. ಹೌದಾ? ದೇವರು ಕನಸಲ್ಲಿ ಬಂದು ಮಾತಾಡ್ತಾರೆ. ಯಾರ ಹತ್ರ? ಯೋಸೇಫನ ಹತ್ರ. ನಿನ್ನ ಪತ್ನಿ ಆಗಿರುವಂತಹ ಮರಿಯಳ ಮೇಲೆ ಸಂದೇಹ ಪಡಬೇಡ, ಇದೆಲ್ಲವೂ ಸಹ ದೇವರು ಅನ್ಕೊಂಡಿರುವಂತಹ ಪ್ರಕಾರ ನಡೆದಿದೆ, ನೀನ್ ಇನ್ನೊಂದ್ ದೇಶಕ್ಕೆ ಹೋಗ್ಬೇಕು. ಇದೆಲ್ಲ ಯಾವಾಗ ಮಾತಾಡಿದ್ರು? ಕನಸಲ್ಲೇ ಅಲ್ವಾ? ನಿಮ್ಗೆ ಯಾವತ್ತಾದ್ರೂ ಕನಸಲ್ಲಿ ಒಂದ್ ಮಾತಾಡಿದ್ರ? ಇಲ್ಲ. ಯಾವುದೂ ಸಹ ಆಗದೆ ಇದ್ರು ನಮ್ಮ ಜೀವನದಲ್ಲಿ ಒಂದ್ ಸರಿನೂ ಸಹ ನಾವು ಮುಟ್ಟು ನೋಡ್ಲಿಕ್ಕೆ ಅವಕಾಶ ಇಲ್ಲದೆ ಹೋದ್ರು, ನೋಡ್ಲಿಕ್ಕೆ ಚಾನ್ಸ್ ಇಲ್ಲದೆ ಇದ್ರು ನಂಬ್ತಿದ್ದೀರಾ? ಎಷ್ಟು ದೊಡ್ಡವರು ನೀವು. ಹಳೆ ಒಡಂಬಡಿಕೆಯಲ್ಲೆಲ್ಲ ಗಿದ್ಯೋನನು ಉಳಿದಂತಹ ಭಕ್ತರನ್ನ ನೀವು ನೋಡಿದಾಗ ಎಷ್ಟು ಪರೀಕ್ಷೆ ಮಾಡಿದ್ರು ಗೊತ್ತಾ ದೇವರನ್ನ?
ಎಷ್ಟು ಪರೀಕ್ಷೆ ಮಾಡಿದ್ರು ಗೊತ್ತಾ? ಒಂದಿನ ಬರ್ತಾರೆ, ನಿಜ ದೇವ್ರು ಯುದ್ಧಕ್ಕೆ ಹೋಗ್ಬೇಕು ಅಂತ ಹೇಳಿರ್ತಾರೆ. ಯುದ್ಧಕ್ಕೆ ಹೋಗ್ಬೇಕು ಅಂತ ದೇವ್ರು ಹೇಳಿದಾಗ ಇವ್ರು ಒಂದಿನ ಹೇಗ್ ಟೆಸ್ಟ್ ಮಾಡ್ತಾರೆ ಗೊತ್ತಾ? ಒಂದ್ ವೇಳೆ ನೀನೇನ ನನ್ನ ಜೊತೆ ಮಾತಾಡಿರುವಂತಹದ್ದು ಅಂತ ಕನ್ಫರ್ಮ್ ಆಗ್ಬೇಕು ಅಂತ ಹೇಳಿದ್ರೆ ಒಂದು ಪೀಸ್ ನೆಲ ಇರುತ್ತೆ. ಅಂದ್ರೆ ಒಂದು ಚಿಕ್ಕ ಪೀಸ್ ನೆಲದ ಮೇಲೆ ನಾಳೆ ನಾನು ಬರೋಷ್ಟ್ರಲ್ಲಿ ಈ ಈ ಪೀಸ್ ಮಾತ್ರ ಒದ್ದೆ ಆಗಿರ್ಬೇಕು, ಇನ್ನು ಉಳಿದಂತಹ ನೆಲ ಎಲ್ಲವೂ ಸಹ ಒಣಗಿರ್ಬೇಕು, ಈ ಪೀಸ್ ಮಾತ್ರ ಒದ್ದೆ ಆಗಿರ್ಬೇಕು ಅಂತಾರೆ. ನೆಕ್ಸ್ಟ್ ದಿನ ಬರೋಷ್ಟ್ರಲ್ಲಿ ಅವ್ರು ಅನ್ಕೊಂಡಂತಹ ಆ ಚಿಕ್ಕ ಪೀಸ್ ನೆಲದ ಮೇಲೆ ಮಾತ್ರ ನೀರಿರುತ್ತೆ, ಉಳಿದಂತಹದ್ದೆಲ್ಲವೂ ಸಹ ಒಣಗಿರುತ್ತೆ. ಅವಾಗ ದೇವರನ್ನ ನೋಡಿ ಹೇಳ್ತಾರೆ, ಹಾಗಾದ್ರೆ ನಿನ್ ಮೇಲೆ ನೀನನ್ನ ನಾನ್ ನಂಬೋದು ಸ್ವಲ್ಪ ಅಂತ ಹೇಳ್ತಾರೆ. ಅದಾದ ನಂತರ ಮತ್ತೆ ಅಲ್ಲಿಗೆ ಸ್ಯಾಟಿಸ್ಫೈ ಆಗುದಿಲ್ಲ, ಮತ್ತೆ ಪರೀಕ್ಷೆ ಮಾಡ್ತಾರೆ. ಯಾರಾದ್ರೂ ಬಂದು ನೀಟಾಗಿ ಗ್ಲಾಸ್ ಅಲ್ಲಿ ನೀರ್ ಚೆಲ್ಬಿಟ್ಟು ಹೋಗಿದ್ರೆ ಇಷ್ಟು ಮಾತ್ರ ಒದ್ದೆ ಆಗಿರುತ್ತಲ್ವಾ, ಇದ್ರಲ್ಲಿ ಏನಿದೆ ಶ್ರೇಷ್ಠತೆ. ಓಕೆ, ಈಗ ಚಾಲೆಂಜ್ ಏನು ಅಂತ ಅಂದ್ರೆ, ದೇವ್ರೆ ನಿಜವಾಗ್ಲೂ ನೀನ್ ಯುದ್ಧಕ್ಕೆ ಹೋಗ್ಬೇಕು ಅಂತ ನನಗೆ ಹೇಳಿದ್ಯಲ್ವಾ, ಒಂದ್ ವೇಳೆ ನಿಜವಾದ ದೇವರೇ ನನ್ಗೆ ಮಾತನ್ನ ಹೇಳಿದಾರೆ ಅಂತ ಹೇಳಿ ನಂಬ್ಲಿಕ್ಕೋಸ್ಕರ ಈ ಚಿಕ್ಕ ಪೀಸ್ ಇದೆಯಲ್ವಾ ನೆಲ, ಓಕೆ, ಇದ್ರ ಮೇಲೆ ಮಾತ್ರ ಅಂದ್ರೆ ಒಣಗಿರುವಂತಹದ್ದು ಈ ನೆಲ ಮಾತ್ರ ಆಗಿರ್ಬೇಕು, ಸುತ್ತ ಇರುವಂತಹ ನೆಲ ಎಲ್ಲವೂ ಸಹ ಒದ್ದೆ ಆಗಿರ್ಬೇಕು. ನೆಕ್ಸ್ಟ್ ದಿನ ದೇವರು ಚಾಲೆಂಜ್ ಕೊಡುವಂತಹದ್ದು. ಅಂದ್ರೆ ದೇವರನ್ನ ನಂಬುವುದಕ್ಕೋಸ್ಕರ ಏನನ್ನೆಲ್ಲ ಮಾಡ್ತಿದ್ದಾರೆ, ಕಣ್ಣಿಗೆ ಕಾಣುವಂತಹ ಆಧಾರಗಳನ್ನ ಕೇಳ್ತಿದ್ದಾರೆ ಅನ್ನುವಂತಹದನ್ನ ನಾವು ನೋಡ್ತಿದೀವಿ ಎಲ್ಲಾ ಉದಾಹರಣೆಗಳ ಮೂಲಕ. ಹೌದಾ? ಇಷ್ಟು ಮಾತ್ರ ಒಣಗಿರ್ಬೇಕು, ಉಳಿದಂತಹ ನೆಲ ಎಲ್ಲ ಒದ್ದೆ ಆಗಿರ್ಬೇಕು. ದೇವರು ಅದಕ್ಕೂ ಸಹ ಒಪ್ತಾರೆ. ಓಕೆ ಮಗನೇ, ನೀನ್ ಹೇಳಿರುವಂತ ಪ್ರಕಾರ ನಾಳೆ ನೀನ್ ಬರೋಷ್ಟ್ರಲ್ಲಿ ಅಷ್ಟ್ ಮಾತ್ರ ನೀನ್ ಎಷ್ಟಕ್ಕೆ ಲೈನ್ ಹಾಕಿಟ್ಟಿದೆಯೋ ಅಷ್ಟು ಮಾತ್ರ ಒಣಗಿರುತ್ತೆ, ಇನ್ನು ಉಳಿದಂತಹದ್ದೆಲ್ಲ ಒದ್ದೆ ಆಗಿರುತ್ತೆ. ದೇವ್ರು ಅದನ್ನು ಮಾಡ್ತಾರೆ. ನಾಳೆ ಬರೋಷ್ಟ್ರಲ್ಲಿ ಹಂಗಾಗಿರುತ್ತೆ. ಆವಾಗ ಅದನ್ನೆಲ್ಲ ನೋಡಿ ಹಾಗಾದ್ರೆ ನನ್ನ ಹತ್ರ ಮಾತಾಡಿರುವಂತಹದ್ದು ನಿಜವಾದ ದೇವ್ರು ಅಂತ ನಾನು ನಂಬ್ತಿದ್ದೀನಿ, ನಾನು ಯುದ್ಧಕ್ಕೆ ಹೋಗ್ತೀನಿ ಅಂತ ಹೇಳಿ ಒಪ್ಕೋತಾರೆ. ಇಷ್ಟು ಕಣ್ಣಿಗೆ ಕಾಣದೇ ಇದ್ರೆ ನಂಬೋದಿಲ್ಲ ಮನುಷ್ಯರು. ಹಳೆ ಒಡಂಬಡಿಕೆಯಲ್ಲಿ ನಡೆದಂತಹ ಘಟನೆಗಳಿವೆಲ್ಲವೂ ಸಹ. ನಾನು ಆಗ್ಲಿಂದ ಅದನ್ನೇ ಹೇಳ್ತಿದ್ದೀನಿ, ಅವ್ರು ಚಿಕ್ಕವರು ನಾವು ದೊಡ್ಡವರು ಅಂತ ಮಾತಾಡ್ಕೊಳ್ತಿಲ್ಲ ನಾವು. ಅವ್ರು ನಮ್ಗಿಂತ ಸಾಕಷ್ಟು ದೊಡ್ಡವರು. ಅವ್ರು ಯುದ್ಧಕ್ಕೆ ಹೋಗು ಅಂತ ಹೇಳಿದಾಗ ಯುದ್ಧಕ್ಕೆ ಹೋದ್ರೆ ಏನಾದ್ರೂ ಚಿಕ್ಕ ಅನಾಹುತ ಆದ್ರೆ ಪ್ರಾಣ ಹೋಗುವಂತ ಪರಿಸ್ಥಿತಿನ? ಹೌದು. ಅವ್ರು ಆ ಸಂದರ್ಭದಲ್ಲಿ ಅವ್ರ ವಿಶ್ವಾಸವನ್ನ ಮೈಂಟೈನ್ ಮಾಡ್ಕೊಂಡಂತವ್ರು, ಅದು ಬೇರೆ. ಅವರ ಸ್ಟೋರಿಗಳು ಬೇರೆ. ಸತ್ಯವೇದಲ್ಲಿರುವಂತಹ ಭಕ್ತರು ನಮಗಿಂತ ಕೋಟ್ಯಾನುಕೋಟಿ ಪಟ್ಟಷ್ಟು ದೊಡ್ಡವರು. ಇಲ್ಲಿ ನಾವು ಮಾತಾಡ್ಕೊಳ್ತಿರುವಂತಹದ್ದಿಷ್ಟೇ. ಅಂದ್ರೆ ನಮಗ ಅದನ್ನೆಲ್ಲ ನೋಡಿ ಇದನ್ನ ಒದ್ದೆ ಮಾಡು, ಇದನ್ನ ಒಣಗ್ಸು, ಇದನ್ನೆಲ್ಲ ನೋಡದೆ ನಂಬುವಂತಹ ಚಾನ್ಸ್ ಸಿಕ್ಕಿದೆ ನಾವು ಧನ್ಯರು. ಆ ಆಂಗಲ್ ಅಲ್ಲಿ ಮಾತ್ರ ಮಾತಾಡ್ಕೊಳ್ತಾ ಇದ್ದೇವೆ. ಹಂಗೆ ಅರ್ಥ ಆಗ್ಬೇಕು ನಮ್ಗೆ ಸಂದೇಶ. ಇನ್ನೊಂದ್ ತರ ಅರ್ಥ ಆಗ್ಬಾರ್ದು, ನಾವೆಲ್ಲ ದೊಡ್ಡವರು ಅವ್ರ ಚಿಕ್ಕವರು ಅನ್ನೋ ಆಂಗಲ್ ಅಲ್ಲಿ ಅರ್ಥ ಆಗ್ಬಾರ್ದು. ಓಕೆ. ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಇಷ್ಟನ್ನೆಲ್ಲ ನೋಡಿದ್ರೆ ಜನ, ಹೌದು, ಮೋಶೆ ಕೆಂಪು ಸಮುದ್ರವನ್ನ ದೇವರು ಭಾಗ ಮಾಡಿರುವಂತಹದನ್ನ ನೋಡಿದ್ರು. ಇನ್ನೂ ಏನೇನ್ ನೋಡಿದ್ರು, ಸಾಕಷ್ಟನ್ನು ನೋಡಿದ್ರು. ಎಲ್ಲವೂ ಸಹ ನೋಡಿ 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 ನೋಡ್ತಿದ್ದಾರೆ. ನಾವು ಏನನ್ನು ನೋಡದೆ ಅಂತಿದೀವಲ್ವಾ? ಹೊಸ ಒಡಂಬಡಿಕೆಯಲ್ಲಿ ಈ ಕಡೆ ಇದ್ದಂತಹ ಜನ ನೋಡಿ ನಂಬಿದ್ರು, ಹಳೆ ಒಡಂಬಡಿಕೆಯಲ್ಲಿ ಆ ಕಡೆ ಇದ್ದಂತಹ ಜನ ಕೇಳಿಸ್ಕೊಂಡು ನಂಬಿದ್ರು, ನೋಡಿ ನಂಬಿದ್ರು. ನಾವು ಕೇಳಿಸ್ಕೊಂಡಿಲ್ಲ, ನೋಡಿಲ್ಲ, ನಂಬ್ತಿದೀವಿ ಅಷ್ಟೇ. ಓದಿರುವಂತಹ ಮಾತುಗಳನ್ನ, ಬ್ಲಾಕ್ ಅಂಡ್ ವೈಟ್ ಟೆಕ್ಸ್ಟ್ ಅಲ್ಲಿರುವಂತಹ ಈ ಟೆಕ್ಸ್ಟ್ ಅನ್ನ, ಸತ್ಯವೇದವನ್ನ ಓದಿ ನಂಬ್ತಿದೀವಿ ಅಷ್ಟೇ, ನೋಡ್ತಿಲ್ಲ, ಕೇಳಿಸ್ಕೊಂತಾನೂ ಇಲ್ಲ. ದೊಡ್ಡವರ ನೀವು? ಧನ್ಯರ? ದೇವ್ರು ನಮ್ಗೆ ಕೊಟ್ಟಿರುವಂತಹ ಚಾನ್ಸ್ ಏನ್ ಗೊತ್ತಾ ಪ್ರಿಯರೇ? ನಮ್ಮ ಈ ವಿಶ್ವಾಸವನ್ನ ನಾವು ಕಡೆ ತನಕ ಕಾಪಾಡ್ಕೊಂಡ್ರೆ, ಅಂತ್ಯದವರೆಗೂ ಈ ವಿಶ್ವಾಸವನ್ನ ಕಾಪಾಡ್ಕೊಂಡ್ರೆ, ನಮ್ಮನ್ನ ಯಾವ ಭಾಗ್ಯದಲ್ಲಿ ಪಾಲುಗಾರರನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ದೇವ್ರು ನಮಗೆ ನಮ್ಮ ಈ ವಿಶ್ವಾಸವನ್ನ ನೋಡದೆ ಏನ್ ನಂಬಿದೀವಲ್ವಾ, ಈ ವಿಶ್ವಾಸವನ್ನ ಕೊನೆವರೆಗೂ ಕಾಪಾಡ್ಕೊಂಡ್ರೆ ನಮಗೂ ಸಹ, ನಮ್ಮನ್ನೂ ಸಹ ಯಾವ ಭಾಗ್ಯದಲ್ಲಿ ಪಾಲುಗಾರರನ್ನಾಗಿ ಮಾಡ್ತಾರಂತೆ. ಅಬ್ರಹಾಮನು ಒಂದು ಕಾಲದಲ್ಲಿ ನಿನ್ನ ಮಗನನ್ನ ಸಮರ್ಪಿಸ್ಬೇಕು ನೀನು ಅಂತ ಹೇಳಿದಾಗ ಪ್ರಶ್ನೆ ಕೇಳದೆ ಕರ್ಕೊಂಡು ಹೊರಟೋಗ್ತಾರೆ ಸಮರ್ಪಿಸ್ಲಿಕ್ಕೆ. ಹೌದಾ? ನೀನೊಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗು ಅಂತ ಹೇಳಿದಾಗ ಪ್ರಶ್ನೆ ಕೇಳದೆ ಹೂ ಅನ್ನದೆ ಹೊರಟೋಗ್ತಾರೆ. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಜಾಗ ಗೊತ್ತಿಲ್ಲದೆ ಇದ್ರು ಹೊರಟೋಗ್ತಾರೆ. ಮೋಶೆ, ನೀನು ನಿಮ್ಮ ತಾಯಿ ಇವರೇ ಅಂತ ಹೇಳಿ ಒಂದೇ ಒಂದ್ ಮಾತು ಹೇಳು, ಓಕೆ ಅನ್ನು, ಅನ್ನಷ್ಟೇ. ನಾನು ಹೇಳಿರುವಂತಹ ಮಾತಿಗೆ ತಲೆ ಆಡ್ಸಿದ್ರೆ ಸಾಕು, ನಿನ್ ಬಾಯಿಂದ ಏನು ಉತ್ತರನು ಕೊಡ್ಬೇಕಾಗಿಲ್ಲ, ನೀನ್ ನನ್ನ ರಾಜನನ್ನಾಗಿ ಮಾಡ್ತೀನಿ ಅಂತ ಹೇಳಿದಾಗ ಏನಂತಾರೆ ಮೋಶೆ? ನಂಗೆ ಬೇಡ ಇದು ಅಂತಾರೆ. ಹೌದಾ? ಸ್ವಲ್ಪ ಕಾಲ ನಿಮಗೆ ಗೊತ್ತು ಆ ಮಾತುಗಳೆಲ್ಲ, ಸ್ವಲ್ಪ ಕಾಲ ನಾನು ಶ್ರಮೆಯನ್ನು ಅನುಭವಿಸುವಂತಹದ್ದು ಮೇಲು ಅಂತ ಹೇಳುವಂತಹ ಮಾತುಗಳೆಲ್ಲ ನಿಮಗೆ ಗೊತ್ತು. ಅಂದ್ರೆ ಇದರಿಂದ ನಿಮಗೆ ಅರ್ಥ ಆಗುವಂತಹದ್ದು ಏನು?
ಪರಲೋಕ ಮುಂದೆ ನಮ್ಗೆ ದೇವರು ಕೊಡ್ತೀನಿ ಅಂತ ಹೇಳಿರುವಂತಹ ಪರಲೋಕಕ್ಕೆ ಯಾರ್ಯಾರೆಲ್ಲ ಬಾಧ್ಯಸ್ಥರು ಅಂತ ಹೇಳಿದ್ರೆ, ತನ್ನ ಮಗನನ್ನ ಬಲಿ ಕೇಳಿದಾಗ ಕಣ್ಣು ಮುಚ್ಕೊಂಡು ಕರ್ಕೊಂಡು ಹೊರಟೋದ್ರಲ್ವಾ, ಪ್ರಶ್ನೆ ಕೇಳದೆ. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ಬೇಕು ಅಂದಾಗ ಅಡ್ರೆಸ್ ಗೊತ್ತಿಲ್ಲದೆ ಜರ್ನಿ ಶುರು ಮಾಡಿದ್ರಲ್ವಾ, ಆ ಅಬ್ರಹಾಮನಿಗೆ ದೇವರು ಪರಲೋಕ ಕೊಡ್ತಾರೆ. ರಾಜ ಆಗು ಅಂತ ಹೇಳಿದಾಗ ನನಗೆ ರಾಜ್ಯ ಬೇಡ, ಕ್ರಿಸ್ತನ ಪ್ರಜೆಗಳ ಜೊತೆ ಸ್ವಲ್ಪ ಕಾಲ ಶ್ರಮೆ ಅನುಭವಿಸುವಂತಹದ್ದು ಮೇಲು ಅಂತ ಹೇಳಿ ಬಂದ್ರಲ್ವಾ ಮೋಶೆ, ಅವ್ರಿಗೆ ಪರಲೋಕ ಕೊಡ್ತಾರೆ. ಯೇಸು ಕ್ರಿಸ್ತರಿಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ರಲ್ವ ಮೊದಲನೇ ಶತಮಾನದಲ್ಲಿ ಅಪೋಸ್ತಲರು, ಅವರು ಪರಲೋಕವನ್ನ ಕೊಡ್ತಾರೆ. ಈಗ ನಮಗ್ ಸಿಕ್ಕಿರುವಂತಹ ಬಂಪರ್ ಆಫರ್ ಏನು ಅಂತ ಹೇಳ್ತಿದ್ದೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಪ್ರಾಣ ಕೊಟ್ಟಂತಹ ಶಿಷ್ಯರಿಗೆ ಕೊಡುವಂತಹ ಅದೇ ಪರಲೋಕ, ಮಗನನ್ನು ಸಹ ಸಮರ್ಪಿಸಲಿಕ್ಕೆ ಸಿದ್ಧನಾದಂತಹ ಅಬ್ರಹಾಮನಿಗೆ ಕೊಡುವಂತಹ ಅದೇ ಪರಲೋಕ, ನಾನು ರಾಜ ಆಗುವಂತ ಆಫರ್ ಬೇಡ ಅಂತ ಹೇಳಿ ಬಿಟ್ಟು ಬಂದಂತಹ ಮೋಶೆಗೆ ಕೊಡುವಂತಹ ಅದೇ ಪರಲೋಕ, ನಾವ್ ಯಾವ ತ್ಯಾಗವನ್ನು ಅಷ್ಟು ದೊಡ್ಡ ತ್ಯಾಗವನ್ನ ಮಾಡದೇ ಇರುವಂತಹ ನಮಗೂ ಕೊಡ್ತಾರಂತೆ. ಅದೇ ಪರಲೋಕದಲ್ಲಿ ಪಾಲು ನಮಗೂ ಇದೆ. ನಾವ್ ಅಷ್ಟು ದೊಡ್ಡ ತ್ಯಾಗ ಮಾಡಿಲ್ಲ, ನಾವು ಅಷ್ಟು ದೊಡ್ಡ ತ್ಯಾಗ ಮೂರ್ತಿಗಳಲ್ಲ, ನಮ್ಮ ಪ್ರಾಣಗಳನ್ನ ದೇವರಿಗೋಸ್ಕರ ಸಮರ್ಪಿಸಿರುವಂತವ್ರಲ್ಲ, ನಮ್ಮ ಪ್ರಾಣಗಳನ್ನ ಅಥವಾ ನಾವು ಅಷ್ಟೊಂದು ದೊಡ್ಡ ಹಿಂಸಾತ್ಮಕವಾಗಿರುವಂತಹ ಚರಿತ್ರೆಗೆ ಪಾಲುಗಾರರಾಗಿರುವಂತವ್ರಲ್ಲ. ಅಷ್ಟಾಗದೇ ಇದ್ರು ದೇವ್ರು ಏನ್ ಹೇಳ್ತಿದಾರೆ ಗೊತ್ತಾ, ಅವರಷ್ಟು ದೊಡ್ಡ ತ್ಯಾಗ ಮಾಡಿಲ್ಲ, ಆದ್ರೂ ಸಹ ಅವರು ಕೊಡುವಂತಹ ಪರಲೋಕವನ್ನೇ ನಿಮಗೂ ಕೊಡ್ತೀನಿ, ಒಂದೇ ಒಂದು ಕಾರಣದ ನಿಮಿತ್ತ. ಯಾವ ಕಾರಣದ ನಿಮಿತ್ತ? ನೀವ್ ನೋಡದೆ ನಂಬ್ತಿದ್ದೀರಾ ಅಲ್ವಾ? ಅವರೆಲ್ಲರೂ ಸಹ ನೋಡಿ ನಂಬುದ್ರು. ಅವರೆಲ್ಲರೂ ದೇವರಿಗೋಸ್ಕರ ಸಾಕಷ್ಟು ದೊಡ್ಡ ಕೆಲಸಗಳನ್ನ ಮಾಡಿದ್ದಾರೆ. ನೀವು ಅಷ್ಟು ದೊಡ್ಡ ಕೆಲಸ ಏನು ಮಾಡಿಲ್ಲ, ಆದ್ರೂ ನಾನು ನಿಮಗೆ ಪರಲೋಕ ಕೊಡ್ತೀನಿ. ಯಾವ ಕಾರಣದ ನಿಮಿತ್ತ? ಒಂದು ಕಾರಣದ ನಿಮಿತ್ತ. ನೀವು ನೋಡದೆ ನಂಬಿದ್ದೀರಾ, ಆ ಒಂದು ಕಾರಣದ ನಿಮಿತ್ತ. ನಿಜನಾ? ಹೌದು. ಯೇಸು ಕ್ರಿಸ್ತರು ನಮಗೋಸ್ಕರ ರಕ್ತ ಕೊಟ್ಟರು, ಯೇಸು ಕ್ರಿಸ್ತರ ರಕ್ತ ನಮ್ಮ ಪಾಪಗಳನ್ನ ತೊಳೆಯುತ್ತೆ ಅಂತ ಹೇಳಿ ಯೇಸು ಕ್ರಿಸ್ತರಿಗೆ 2000 ವರ್ಷಗಳ ಹಿಂದೆ ಕೊಟ್ಟಂತಹ ರಕ್ತವನ್ನ ಇವತ್ತು ನಂಬಿ ಆಶ್ರಯಿಸಿ ಹೋಗಿ ದೀಕ್ಷಾ ಸ್ನಾನ ತಗೊಳ್ತಿದ್ದೀವಿ. ನೋಡದೆ ನಂಬ್ತಿದ್ದೀವಿ, ಒಂದೇ ಕಾರಣದ ನಿಮಿತ್ತ. ನೋಡದೆ ನಂಬೋದ್ರಿಂದ ಅವರಿಗೆ ಕೊಡುವಂತಹ ಪರಲೋಕವನ್ನ ಅವರಷ್ಟು ಕಷ್ಟಪಡದೆ ಇದ್ರು ಸಹ ನಮಗೂ ಕೊಡ್ತಾರಂತ ದೇವರು. ಇನ್ ಎಷ್ಟು ದೊಡ್ಡ ಧನ್ಯರು ನಾವು, ಹೌದಾ? ಪ್ರಾಣ ತ್ಯಾಗ ಮಾಡಿರುವಂತವರಿಗೆ ಕೊಡುವಂತಹ ಪರಲೋಕ, ಇರುವಂತಹ ಎಲ್ಲವನ್ನೂ ಸಹ ಬಿಟ್ಟು ಬಂದಂತಹವರಿಗೆ ಕೊಡುವಂತಹ ಪರಲೋಕ, ಎಲ್ಲ ಹೋದ್ರೂ ಸಹ ಎಷ್ಟೇ ಶ್ರಮೆ ಬಂದ್ರೂ ಸಹ ದೇವರಲ್ಲಿ ದೃಢವಾಗಿ ನಿಂತಹ ಯೋಬನ ರೀತಿಯಲ್ಲಿದ್ದಂತಹ ಭಕ್ತರಿಗೆ ಕೊಡುವಂತಹ ಪರಲೋಕ ನಮಗ್ ಕೊಡ್ತಾರಂತೆ. ಯಾವ ಯೋಗ್ಯತೆಯೂ ಇಲ್ಲದೆ ಇರುವಂತಹ, ಅರ್ಹತೆನೇ ಇಲ್ಲದೆ ಇರುವಂತಹ ನಮಗೂ ಕೊಡ್ತಾರಂತೆ ಪರಲೋಕವನ್ನು. ಯಾವ ಕಾರಣದ ನಿಮಿತ್ತ? ನಾವ್ ನೋಡದೆ ನಂಬ್ತಿದೀವಲ್ವಾ? ಆಫರ್ ಅಲ್ವಾ ಇದು? ಯಾರಿಗುಂಟು ಯಾರಿಗಿಲ್ಲ. ನೀವು ನಿಮ್ಮ ಮನೆ ಸುತ್ತಮುತ್ತ ಹಾಕುವಂತಹ ಸ್ಟೋರ್ಗಳಲ್ಲಿ ಹಾಕುವಂತಹ ಆಫರ್ಗಳು, ಈ ರೀತಿಯಾಗಿರುವಂತಹ ಆಫರ್ಗಳನ್ನ ಮಾತ್ರ ನೋಡಿರ್ತೀರ. ದೇವ್ರು ಕೊಡ್ತಿರುವಂತಹ ಆಫರ್ ಏನು? ನೀವೇನು ಮಾಡದೇ ಇದ್ರು, ಅಷ್ಟೊಂದು ದೊಡ್ಡ ಕೆಲಸಗಳು ನನಗೋಸ್ಕರ ಮಾಡದೇ ಇದ್ರು, ಈ ನಿಮ್ಮ ವಿಶ್ವಾಸವನ್ನ ನೀವು ಕೊನೆವರೆಗೂ ಕಾಪಾಡ್ಕೊಂಡ್ರೆ ಸಾಕು. ಅವರಿಗೆ ಕೊಡುವಂತಹ ಪರಲೋಕದಲ್ಲಿ ನೀವು ಬಾಧ್ಯಸ್ಥರೇ. ಅವ್ರು ಪ್ರಾಣ ಕೊಟ್ರು, ಅವರು ಸಾಕಷ್ಟು ಶಿಕ್ಷೆಯನ್ನ ತಡ್ಕೊಂಡ್ರು, ಸಾಕಷ್ಟು ಶ್ರಮೆಯನ್ನ ಅನುಭವಿಸಿದ್ರು. ನೀವೇನು ಅಷ್ಟೊಂದು ದೊಡ್ಡ ಶ್ರಮೆಯನ್ನ ಅನುಭವಿಸಿರುವಂತವ್ರಲ್ಲ, ಆದ್ರೂ ನಿಮಗೆ ನಾನು ಪರಲೋಕವನ್ನ ಕೊಡ್ತೀನಿ. ಯಾವ ಕಾರಣದ ನಿಮಿತ್ತ? ನೋಡದೆ ನಂಬಿದ್ದೀರಾ, ನೀವು ಧನ್ಯರು. ಲಕ್ಕಲ್ವಾ ನಮ್ಗಿದು? ಅದೃಷ್ಟವಂತರಲ್ವಾ ನಾವು? ಅಷ್ಟೊಂದು ದೊಡ್ಡ ತ್ಯಾಗವನ್ನ ಮಾಡಿರುವಂತಹ ಅವರಿಗೆ ಕೊಡುವಂತಹ ಪಾಲಲ್ಲಿ ನಮಗೂ ಪಾಲ್ ಸಿಗ್ತದೆ ಅಂತ ಹೇಳಿದ್ರೆ ನಾವು ನಿಜವಾಗ್ಲೂ ದೊಡ್ಡವರು. ನಿಜನ? ಪೇತ್ರನ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನ 1:8. ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು ಪ್ರೀತಿಸುತ್ತೀರಿ. ನೀವು ಈಗ ಆತನನ್ನು ಕಾಣದಿದ್ದರೂ ಆತನಲ್ಲಿ ನಂಬಿಕೆ ಇಟ್ಟು ನಿಮ್ಮ ನಂಬಿಕೆಯ ಅತ್ಯಫಲವಾಗಿರುವ ಆತ್ಮರಕ್ಷಣೆಯನ್ನು ಹೊಂದುವವರಾಗಿ ಏಳಲಶಕವಾದಂತ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೀರಿ. ಏನರ್ಥ ಆಗಿ ವಚನದಲ್ಲಿ ನಮ್ಗೆ? ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು ಪ್ರೀತಿಸುತ್ತೀರಿ. ಎಲ್ಲ ನೋಡಿ ಪ್ರೀತಿ ಮಾಡಿರುವಂತವ್ರೆ. ಇವಾಗ ನಮಗ್ ಸಿಕ್ಕಿರುವಂತ ಆಫರ್ ಏನಂದ್ರೆ, ನೋಡದೇನೂ ಪ್ರೀತಿ ಮಾಡ್ತಿದ್ವಿ ನಾವೆಲ್ಲರೂ ಸಹ, ಹೌದಾ? ಅದನ್ನ ಉಳಿಸ್ಕೋಬೇಕಲ್ವಾ? ಹಾಗೆ ನಾವು ಅವರಷ್ಟು ದೊಡ್ಡದಾಗಿ ಪ್ರೀತಿ ಮಾಡಿಲ್ಲ ಅಂದ್ರು, ಸತ್ಯವೇದದಲ್ಲಿರುವಂತಹ ಭಕ್ತರಷ್ಟು ದೊಡ್ಡದಾಗಿ ಪ್ರೀತಿ ಮಾಡಿಲ್ಲ, ಅಷ್ಟೊಂದು ದೊಡ್ಡ ತ್ಯಾಗಗಳನ್ನ ಮಾಡಿಲ್ಲ ಅಂದ್ರು ನೋಡದೆ ಮಾಡ್ತಿದೀವಲ್ವಾ? ಅದು ಪ್ಲಸ್ ಪಾಯಿಂಟ್ ಇಲ್ಲ ನಮಗೆ.
ನೋಡದೇ ಇದ್ರು ಮಾಡ್ತಿದೀವ. ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು ಪ್ರೀತಿಸುತ್ತೀರಿ. ನೀವು ಈಗ ಆತನನ್ನು ಕಾಣದಿದ್ದರೂ ಆತನಲ್ಲಿ ನಂಬಿಕೆ ಇಟ್ಟು ನಿಮ್ಮ ನಂಬಿಕೆಯ ಅಂತ್ಯಫಲವಾಗಿರುವ ಆತ್ಮರಕ್ಷಣೆಯನ್ನು ಹೊಂದುವವರಾಗಿ ಹೇಳಲು ಅಶಕ್ಯವಾದಂತಹ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೀರಿ. ಹೇಳಲು ಅಶಕ್ಯವಾಗಿರುವಂತಹದ್ದು ನಮ್ಮ ಮುಂದೆ ಸಿಕ್ಕುವಂತಹ ಬಹುಮಾನ. ಅದನ್ನ ಕೊಡ್ತಾರಂತೆ ದೇವರು. ನಾವು ಭಕ್ತರಲ್ಲಿ 0.1% ಇಲ್ಲದೆ ಇದ್ರೂ ಸಹ, ಭಕ್ತರು ಅಂತ ಹೇಳಿದ್ರೆ 20% 30% ವರೆಗೂ ಇದೆ ಅವ್ರ ವಿಶ್ವಾಸ, ನಿಜಾನ? ನಮ್ಗೆ ಅದ್ರಲ್ಲಿ 0.1% ಇಲ್ಲ. ಆದ್ರೂ ದೇವ್ರು ಏನಂತಿದ್ದಾರೆ, ನಿಮಗೂ ಕೊಡ್ತೀನಿ ಪರಲೋಕ. ನೀವು ನೋಡದೆ ನಂಬ್ತಿದ್ದೀರಲ್ವಾ? ಅವ್ರಷ್ಟು ದೊಡ್ಡ ವಿಶ್ವಾಸಿಗಳಾಗಿ ಆದ್ರು, ಅಷ್ಟಷ್ಟು ದೊಡ್ಡ ವಿಶ್ವಾಸಿಗಳಾದ್ರು, ನೋಡಿ ಅಷ್ಟು ದೊಡ್ಡ ವಿಶ್ವಾಸಿಗಳಾದ್ರು, ನೀವು ನೋಡದೆ ಇಷ್ಟೊಂದು ಚಿಕ್ಕ ವಿಶ್ವಾಸಿ ಆದ್ರೂ ಆಗಿದ್ದೀರಾ ಅಲ್ವಾ ಅನ್ನುವಂತಹ ದೇವ್ರ ಪಾಯಿಂಟ್. ಹೌದಾ? ಒಂದು ಉದಾಹರಣೆ, ಸತ್ಯವೇದದಲ್ಲಿ ಒಂದು ಸಾಮ್ಯ ರೂಪ ನಮಗೆ ಗೊತ್ತು. ಸತ್ಯವೇದಲ್ಲಿರುವಂತಹದ್ದು ಒಂದು ಹೊಲ ಇರುತ್ತೆ. ಆ ಹೊಲದಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಕಷ್ಟು ಜನರನ್ನ ಕರ್ಕೊಂಡ್ ಬರ್ತಾರೆ. ಆ ಹೊಲದಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಕಷ್ಟು ಜನರನ್ನ ಏನ್ ಕರ್ಕೊಂಡ್ ಬರ್ತಾರೆ, ಅವರಲ್ಲಿ ಎಲ್ಲರೂ ಸಹ ಒಂದೇ ಸಮಯಕ್ಕೆ ಬಂದು ಕೆಲಸವನ್ನು ಶುರು ಮಾಡದಂತವ್ರಲ್ಲ. ಹೌದಾ? ಇದು ಸತ್ಯವೇದದಲ್ಲಿ ನಾವು ನೋಡ್ತೀವಲ್ವಾ? ಒಂದೇ ಸಮಯದಲ್ಲಿ ನಿಮ್ಗೆ ಒಂದ್ ಕೆಲಸ ಇದೆ ಅಂತ ಹೇಳಿದ್ರೆ, ನೀವು ಉದ್ಯೋಗಕ್ಕೆ ಹೋಗುವಂತಹ ಜಾಗದಲ್ಲಿ ಎಲ್ಲರೂ ಸಹ 8 ಗಂಟೆಗೆ ಬರ್ಬೇಕಾದ್ರೆ ಎಲ್ಲರೂ 8 ಗಂಟೆಗೆ ಬರ್ಬೇಕಾ? ಎಲ್ಲರೂ 8 ಗಂಟೆಗೆ ಬರ್ಬೇಕು. ಅರ್ಧ ಜನ 8 ಗಂಟೆಗೆ ಬಂದ್ರು, ಅರ್ಧ ಜನ 12 ಗಂಟೆಗೆ ಬಂದ್ರು ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ದಿನ ಎಲ್ಲರಿಗೂ ಸಹ ಏನು ಮನೆಗೆ ಹೋಗಿ ರೆಸ್ಟ್ ತಗೊಳ್ಳಿ ಶಾಶ್ವತವಾಗಿ ಅಂತ ಹೇಳಿ ಕಳಿಸ್ಕೊಡ್ತಾರೆ. ಹೌದಾ? 8 ಗಂಟೆ ಕೆಲಸ ಶುರು ಆಗ್ತದೆ ಅಂದ್ರೆ 8 ಗಂಟೆಗೆ ಬರ್ಬೇಕು. 9 ಗಂಟೆ ಕೆಲಸ ಶುರು ಆಗ್ತದೆ ಅಂದ್ರೆ ಎಲ್ಲರೂ 9 ಗಂಟೆಗೆ ರೆಡಿ ಇರ್ಬೇಕು. 9 ಗಂಟೆಯಿಂದ ಸಂಜೆ 5 ಗಂಟೆ 6 ಗಂಟೆವರೆಗೂ ಕೆಲಸ ಮಾಡಿದ್ರೆ ಮಾತ್ರ ಅಲ್ವಾ ಪೂರ್ತಿ ಸಂಬಳ. ಹೌದಲ್ವಾ? ಆದ್ರೆ ಸತ್ಯವೇದಲ್ಲಿ ಈ ಉದಾಹರಣೆ ಮಾತ್ರ ಯಾಕೋ ಒಂಥರ ವಿಚಿತ್ರವಾಗಿರುತ್ತೆ ಓದ್ದಾಗೆಲ್ಲ. ಯಾವ ಉದಾಹರಣೆ ಅದು? ಈ ಹೊಲದಲ್ಲಿ ಕೆಲಸ ಮಾಡ್ಲಿಕ್ಕೆ ಬಂದಂತವರಲ್ಲಿ ಕೆಲವರು ಬೆಳಿಗ್ಗೆನೆ ಬರ್ತಾರಂತೆ, ಕೆಲವರು 9 ಗಂಟೆಗೆ ಬರ್ತಾರಂತೆ, ಕೆಲವರು ಮಧ್ಯಾಹ್ನ ಬರ್ತಾರಂತೆ, ಇನ್ನು ಕೆಲವರು ಸಂಜೆ ಒಂದೇ ಟೈಮ್ಗೆ ಸಂಬಳ ಕೊಟ್ಟು ಇನ್ನೇನ್ ಕೆಲಸ ಎಲ್ಲ ಮುಗ್ದೋಗಿರ್ಬೇಕಾದ್ರೆ ಅವಾಗ ಬಂದು ಕೆಲಸವನ್ನು ಶುರು ಮಾಡ್ತಾರಂತೆ. ಈಗ ಬಂದಂತವರು ಬೇರೆ ಬೇರೆ ಟೈಮ್ ಬಂದಂತವರೆಲ್ಲರೂ ಸಹ ಮನೆಗೆ ಹೋಗುವಂತಹದ್ದು ಒಂದೇ ಟೈಮ್ಗೆ, ಮನೆಗೆ ಹೋಗುವಂತಹದ್ದು ಎಲ್ರಿಗೂ ಸಹ ಕೆಲಸ ಮುಗಿಯುವಂತಹದ್ದು ಮಾತ್ರ ಒಂದೇ ಟೈಮ್ಗೆ. ಆದ್ರೆ ಬೆಳಿಗ್ಗೆ ಬಂದಿರುವಂತವ್ರು ಎಷ್ಟು ಅವರ್ ಕೆಲಸ ಮಾಡಿರ್ತಾರೆ? 12 ಅವರ್ ಕೆಲಸ ಮಾಡಿರ್ತಾರೆ ಅಂತ ಅನ್ಕೊಳ್ಳಿ. ಸಂಜೆ ಕೊನೆಯಲ್ಲಿ ಬಂದು ಸೇರ್ಕೊಂಡಿರುವಂತವ್ರು ಎಷ್ಟು ಅವರ್ ಕೆಲಸ ಮಾಡಿದ್ದಾರೆ? 2 ಅವರು ಕೆಲಸ ಮಾಡಿಲ್ಲ. ಆದ್ರೆ ಸಂಬಳಕ್ಕೆ ಎಲ್ಲರೂ ಸಹ ನಿಂತಿರ್ಬೇಕಾದ್ರೆ ಇವ್ರಿಗೆಲ್ಲ ಸಿಕ್ಕುವಂತಹದ್ದು ಒಂದೇ ಸಂಬಳ. ಹೌದಾ? ಕೂಲಿ ಎಷ್ಟು ಮಾತಾಡಿದಾರೋ, ಒಂದು ದಿನದ ಕೂಲಿ ಎಷ್ಟು ಮಾತಾಡಿದಾರೋ ಪ್ರಾರಂಭದಲ್ಲಿ, ಅಷ್ಟು ಎಲ್ಲರಿಗೂ ಸಿಕ್ಕುತ್ತೆ. ಬೆಳಿಗ್ಗೆ ಬಂದಂತವರಿಗೂ ಸಿಕ್ಕುತ್ತೆ, ಆಮೇಲೆ ಕೊನೆಯಲ್ಲಿ ಸಂಜೆ ಬಂದಂತವರಿಗೂ ಸಿಕ್ಕುತ್ತೆ. ಈ ಉದಾಹರಣೆ ನಮಗ್ ಗೊತ್ತಾ? ಈ ಸಾಮ್ಯ ರೂಪ ನಮಗ್ ಗೊತ್ತಾ? ನಮಗ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಒಂದ್ಸರಿ ದಯವಿಟ್ಟು ಓದಿ, ಮತ್ತಾಯನು ಬರೆದ ಸುವಾರ್ತೆ 21 ಓದಿ. ಸಂದೇಶ ಆದ ನಂತರ ಓದಿ, ಈಗ ಓದುವಂತ ಅವಶ್ಯಕತೆ ಇಲ್ಲ. 20ನೇ ಅಧ್ಯಾಯವನ್ನು ಒಂದ್ಸರಿ ಓದಿ. ಅದ್ರಲ್ಲಿ ಏನ್ ಕಾಣ್ತದೆ ನಮಗೆ? ಬೆಳಿಗ್ಗೆ ಬರ್ತಾರೆ ಸ್ವಲ್ಪ ಜನ, ಮಧ್ಯಾಹ್ನ ಬರ್ತಾರೆ ಸ್ವಲ್ಪ ಜನ, ಸಂಜೆ ಬರ್ತಾರೆ ಸ್ವಲ್ಪ ಜನ. ಇವ್ರಿಗೆಲ್ಲ ಸಿಕ್ಕುವಂತಹ ಕೂಲಿ ಒಂದೇ. ದೇವ್ರು ಅನ್ಯಾಯ ಮಾಡ್ತಿದ್ದಾರೆ ಅಂತ ನಿಮ್ಗೆಲ್ಲೋ ಅನ್ಸಿರ್ಬೇಕಲ್ವ? ಇದನ್ನ ನೋಡ್ಬೇಕಾದ್ರೆ ಒಂದ್ ವೇಳೆ ತೋಟದ ಮಾಲೀಕನ ಸ್ಥಾನದಲ್ಲಿ ನಾವು ದೇವರನ್ನ ಇಟ್ಟು ನೋಡಿದಾಗ, ದೇವ್ರ ಅನ್ಯಾಯ ಮಾಡ್ತಿದಾರಲ್ವಾ, ಯಾಕೆ ಹಿಂಗ್ ಮಾಡ್ತಿದ್ದಾರೆ ಅಂತ ನಿಮ್ಗೆ ಎಲ್ಲಾದ್ರೂ ಅನ್ಸಿರ್ಬೇಕಲ್ವಾ? ಅನ್ಸಿಲ್ಲ ಅಂದ್ರೆ ನಾವ್ ಈ ಸಾಮ್ಯ ರೂಪವನ್ನೇ ಓದಿಲ್ಲ ಸರಿಯಾಗಿ ಅಂತ ಅದರ ಅರ್ಥ. ಹೌದಾ? ಅನ್ನಿಸ್ಬೇಕು. ಅನ್ಸಿದ್ರೆ ನಾವು ಕ್ವೆಶ್ಚನ್ ಮಾಡ್ತೀವಿ, ಯಾಕೆ ದೇವ್ರು ಈ ತರ ಯಾಕೆ ನಡ್ಕೊಳ್ತಿದಾರೆ ಇಲ್ಲಿ? ಬೇರೆ ಬೇರೆ ಟೈಮಿಗೆ ಬಂದಂತವ್ರಿಗೆಲ್ಲ ಒಂದೇ ಸಂಬಳವನ್ನು ಏನಕ್ಕೋಸ್ಕರ ಕೊಡ್ತಿದ್ದಾರೆ? 12 ಅವರ್ ಕೆಲಸ ಮಾಡಿದಂತವ್ರಿಗೂ ಒಂದೇ ಸಂಬಳನ, ಕೊನೆಯಲ್ಲಿ ಲಾಸ್ಟ್ ಅಲ್ಲಿ ಬಂದು 1 ಅವರ್ ಅರ್ಧ ಅವರ್ ಕೆಲಸ ಮಾಡಿದಂತವ್ರಿಗೂ ಒಂದೇ ಸಂಬಳನ? ಅದನ್ನ ಓದ್ಬೇಕಾದ್ರೆ ನಮ್ಗೆ ಪ್ರಶ್ನೆ ಬಂದಿದ್ರೆ ಇವತ್ತು ಉತ್ತರ ಸಿಕ್ಕಿರ್ತಾ ಇತ್ತು. ಇವತ್ತು ಸಿಕ್ಕಿದಂತ ಉತ್ತರ ಏನು ನಮಗೆ? ಕ್ರಿಸ್ತನಿಗೋಸ್ಕರ ಪ್ರಾಣತ್ಯಾಗ ಮಾಡಿ ಹತಸಾಕ್ಷಿಗಳಾದಂತಹ ಅವರಿಗೂ ಸಹ ಅದೇ ಲೋಕ. ನಾವ್ ಯಾವ ಹತಸಾಕ್ಷಿಗಳೂ ಆಗಿಲ್ಲ. ಹೌದಾ? ಚೆನ್ನಾಗ್ ತಿಂತೀವಿ, ನಮ್ಗೆ ಕೊಟ್ಟಿರುವಂತ ಮನೆಗಳಲ್ಲಿ ಇದ್ದೀವಿ, ವಾರಕ್ಕೊಂದ್ಸರಿ ಚರ್ಚಿಗೆ ಬರ್ತೀವಿ, ಒಂದಷ್ಟು ವಾಕ್ಯವನ್ನ ಕೇಳ್ತೀವಿ, ಪ್ರತಿದಿನ ಒಂದಷ್ಟು ವಾಕ್ಯ ಕೇಳ್ಕೊಂಡು ನಮ್ಮ ಜೀವನವನ್ನ ಸಾಗಿಸ್ಕೊಂಡು ಹೋಗ್ತಿದ್ದೀವಿ. ಅದನ್ನ ನಂಬ್ತಿದೀವಿ. ಕಾಣದೇ ಇದ್ರು ನಂಬ್ತಿದೀವಿ, ನೋಡದೇ ಇದ್ರು ಇದೆಲ್ಲವೂ ಸತ್ಯ ಅಂತ ಹೇಳಿ ನಂಬ್ತಿದೀವಿ. ನೀವು ಬರ್ತಿದ್ದೀರಾ, ಸಾಕಷ್ಟು ಜನ ಎಲ್ಲವನ್ನು ಬಿಟ್ಟು ಬಂದಿರುವಂತವ್ರು ಇದ್ದಾರೆ ಕ್ರಿಸ್ತನಿಗೋಸ್ಕರ. ನನ್ಗೆ ಆಸ್ತಿನೂ ಬೇಡ, ಏನು ಬೇಡ. ರಾಮೋಣನವ್ರು ನಮಗ್ ಗೊತ್ತಲ್ವಾ? ಪ್ರಾರಂಭದಲ್ಲಿ ಅವ್ರ ಊರಲ್ಲಿ ನೀನ್ ಕ್ರಿಸ್ತನ ನಂಬುವಂತಹದನ್ನ ಬಿಟ್ಬಿಡು ಅಂತ ಹೇಳಿದಾಗ, ನನ್ಗೆ ಏನು ಬೇಡ, ಎಲ್ಲ ನೀವೇ ಇಟ್ಕೊಳ್ಳಿ, ನಿಮ್ಮ ಆಸ್ತಿಲಿ ಪಾಲು ಬೇಡ, ನಿಮ್ ಊರು ಬೇಡ, ನಮಗ್ ನಿಮ್ ಬಂಧು ಬಳಗನು ಬೇಡ, ಯಾವ್ದು ಬೇಡ ಅಂತ ಹೇಳಿ ಬಿಟ್ಬಿಟ್ಟು ಬಂದ್ಬಿಡ್ತಾರೆ. ಕಾಣದೇ ಇದ್ರು ಸಹ. ಹೌದಾ? ಆ ರೀತಿ ಕಾಣದೇ ಇರುವಂತೆ ನಂಬಿರುವಂತವರೇ ಅಲ್ವಾ ನಾವೆಲ್ಲರೂ ಸಹ. ಹೌದಾ? ಅದಕ್ಕೋಸ್ಕರ ದೇವರು ಹೇಳ್ತಿರುವಂತಹದ್ದು, ಕ್ರಿಸ್ತನಿಗೋಸ್ಕರ ಹತಸಾಕ್ಷಿಗಳಾದಂತವರಿಗೂ ಅದೇ ಲೋಕ. ನೀವು ಹತಸಾಕ್ಷಿಗಳಾಗಿಲ್ಲ,
ನಿಮ್ಮ ವಿಶ್ವಾಸ ಚಿಕ್ಕದ್ದು, ಆದ್ರೆ ಅವರ ವಿಶ್ವಾಸಕ್ಕಿಂತ ಧನ್ಯತೆ ಉಳ್ಳಂತಹದ್ದು. ನಿಮಗೂ ಅದೇ ಲೋಕವನ್ನ ಕೊಡ್ತೀನಿ ಅಂತಿದ್ದಾರೆ. ನೀವು ಕೊನೆಯಲ್ಲಿ ಬಂದಂತವ್ರು, ಅರ್ಧ ಗಂಟೆ ಕೆಲಸ ಮಾಡಿರುವಂತವ್ರು ಯಾರು? ಇವಾಗ ಹೇಳಿ, ದಿನ ಪೂರ್ತಿ ಕೆಲಸ ಮಾಡಿರುವಂತವ್ರು ಯಾರು? ನೋಹ, ಹೇಬೆಲನು, ಅಬ್ರಹಾಮನು. ದಿನ ಪೂರ್ತಿ ಒಡಂಬಡಿಕೆ ಭಕ್ತರು, ಸತ್ಯವೇದದಲ್ಲಿರುವಂತಹ ಭಕ್ತರು, ಪ್ರಾಣ ಕೊಟ್ಟಿರುವಂತಹ ಭಕ್ತರು, ಮಗನನ್ನು ತಗೊಂಡು ಹೋಗಿ ಅರ್ಪಿಸ್ಲಿಕ್ಕೆ ರೆಡಿ ಆದಂತಹ ಭಕ್ತರು. ಹೌದಾ? ಇವರೆಲ್ಲ ದಿನ ಪೂರ್ತಿ ಕೆಲಸ ಮಾಡಿರುವಂತವ್ರು. ಕೊನೆಯಲ್ಲಿ ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಂಡಂತವ್ರು ಯಾರು? ಸಂಬಳ ಕೊಡುವಂತಹ ದಿನ ನಾವು. ಎಲ್ರಿಗೂ ಏನ್ ಸಿಗ್ತದೆ? ಒಂದೇ ಪೇಮೆಂಟ್, ಪರಲೋಕನೆ. ಅಲ್ಲಿ ಸ್ಥಾನಗಳು ಬೇರೆ ಬೇರೆ ಇರುತ್ತೆ. ಅದು ಯಾವತ್ತಾದ್ರೂ ಬೇರೆ ದಿನ ನೋಡೋಣ, ಬೇರೆ ಉದಾಹರಣೆ ಇದೆ, ಅದು ಸತ್ಯವೇದಲ್ಲಿ ಬೇರೆ ಸಾಮ್ಯ ರೂಪ ಇದೆ. ಆದ್ರೆ ಸದ್ಯಕ್ಕೆ ಇಷ್ಟನ್ನ ಅರ್ಥ ಮಾಡ್ಕೊಳ್ಳಿ, ಅವರಿಗೂ ಒಂದೇ ಲೋಕ, ನಮಗೂ ಒಂದೇ ಲೋಕ. ಅವರಿಗೂ ಸಿಕ್ಕುವಂತಹ ಭಾಗ್ಯ, ಅದೇ ಭಾಗ್ಯದಲ್ಲಿ ನಮ್ಮನ್ನು ದೇವರು ಪಾಲುಗಾರರನ್ನಾಗಿ ಮಾಡ್ತಿದ್ದಾರೆ. ಒಂದೇ ಕಾರಣದ ನಿಮಿತ್ತ, ಕಾರಣದೇ ನಂಬ್ತಿದೀವಲ್ವಾ? ಆ ಸಾಮ್ಯ ರೂಪ ಯಾವತ್ತಾದ್ರೂ ದಯವಿಟ್ಟು ಕುತ್ಕೊಂಡು ನೀಟಾಗಿ, ಕರೆಕ್ಟ್ ಆಗಿ, ಕ್ಲೀನ್ ಆಗಿ ಕುತ್ಕೊಂಡು ಓದಿ. ನಮ್ಗೆ ಅರ್ಥ ಆಗತ್ತೆ ಏನಕ್ಕೋಸ್ಕರ ದೇವರ ಮಾತನ್ನ ಮಾತಾಡಿದ್ದಾರೆ, ಯೇಸು ಕ್ರಿಸ್ತರು ಏನಕ್ಕೋಸ್ಕರ ಅದನ್ನ ಹೇಳಿದ್ದಾರೆ ಅಂತ ಹೇಳಿ. ಓಕೆ, ಯಾಕಂದ್ರೆ ಯಾವ್ದು ಸಹ ಸುಮ್ಮನೆ ಹೇಳೋದಿಲ್ಲ ಅಲ್ವಾ? ಒಂದೊಂದು ಹೇಳಲಿಕ್ಕೂ ಒಂದೊಂದು ಕಾರಣ ಇರುತ್ತೆ. ನೀವು ದೊಡ್ಡವರು, ನೀವು ಧನ್ಯರು, ನೀವು ಶ್ರೇಷ್ಠರು. ದೇವರು ಸಾಕಷ್ಟು ಕೋಟ್ಯಾನುಕೋಟಿ ಜನರ ಮಧ್ಯದಿಂದ ನಿಮ್ಮನ್ನು ಆರಿಸ್ಕೊಂಡಿದ್ದಾರೆ. ನಿಮಗೊಂದು ದೊಡ್ಡ ಧನ್ಯತೆಯನ್ನು ಕೊಟ್ಟಿದ್ದಾರೆ. ಕ್ರಿಸ್ತನಲ್ಲಿ ಕಾಣದೆ ವಿಶ್ವಾಸವನ್ನ ಇಡುವಂತಹ ಧನ್ಯತೆ ಈಗ ಸದ್ಯಕ್ಕೆ ನಮಗಿದೆ. ಆ ಧನ್ಯತೆಯನ್ನು ಉಳಿಸ್ಕೊಂಡು ನಿಮಗೆ ಸಿಕ್ಕಿರುವಂತಹ ಈ ಭಾಗ್ಯ, ನೀವು ದೊಡ್ಡವರು ಅಂತ ಹೇಳಿ ಏನು ಒಪಿನಿಯನ್ ಅನ್ನ ನಾವು ಹೊಂದಿದೀವಿ, ಇಷ್ಟು ವಚನಗಳನ್ನ ಓದಿದ ನಂತರ ಆ ಒಪಿನಿಯನ್ ಅನ್ನ ಇಟ್ಕೊಂಡು ನೀವು ಮೋಟಿವೇಟ್ ಆಗಿ ಇನ್ನೂ ಸಹ ನಿಮ್ಮ ವಿಶ್ವಾಸವನ್ನ ಹೆಚ್ಚು ಮಾಡಿಕೊಂಡು, ನಾನು ಆಗ್ಲೇ ಹೇಳಿದ್ನಲ್ವ, ನಿಮ್ಮ ಮರಣದವರೆಗೂ ಆ ವಿಶ್ವಾಸವನ್ನು ಕಾಪಾಡ್ಕೊಂಡ್ರೆ ಅಷ್ಟು ಸಾಕು. ಸ್ವಲ್ಪ ಸ್ವಲ್ಪ ಪ್ರತಿದಿನ ಸಾಸಿವೆ ಕಾಳಷ್ಟು ಜಾಸ್ತಿ ಮಾಡಿಕೊಂಡು, ನೀವು ಬದುಕಿರುವಷ್ಟು ದಿನನೂ ಸ್ವಲ್ಪ ಸ್ವಲ್ಪ ಸಾಸಿವೆ ಕಾಳಷ್ಟು ನಿಮ್ಮ ವಿಶ್ವಾಸವನ್ನು ಪ್ರತಿದಿನ ಜಾಸ್ತಿ ಮಾಡಿಕೊಂಡು ಮರಣದವರೆಗೂ ಕಾಪಾಡ್ಕೊಂಡ್ರೆ ಪರಲೋಕ ನಿಮ್ಮತ್ತೆ. ಅಬ್ರಹಾಮನ ಜೊತೆ ನೀವು ಇರ್ತೀರಾ, ಮೋಶೆ ಜೊತೆ ನೀವು ಇರ್ತೀರಾ. ಇದೆಲ್ಲವೂ ಸಹ ಎಲ್ಲರಿಗೂ ಅರ್ಥ ಆಗಿದೆ ಅನ್ನುವಂತಹದನ್ನ ನಂಬ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೀನಿ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಹೌದು ಅಪ್ಪ, ನೀವು ನಮಗೆ ಕೊಟ್ಟಿರುವಂತಹ ಭಾಗ್ಯ, ಧನ್ಯತೆ ತುಂಬಾ ದೊಡ್ಡದ್ದು, ಶ್ರೇಷ್ಠವಾಗಿರುವಂತಹದ್ದು ಅಂತ ಹೇಳಿ ಅರ್ಥ ಮಾಡ್ಕೊಂಡಿದ್ದೀವಿ ತಂದೆ. ನೀವು ಎಲ್ಲವನ್ನೂ ಸಹ, ಎಲ್ಲರನ್ನೂ ಸಹ, ಎಲ್ಲಾ ಸಂದರ್ಭಗಳಲ್ಲೂ ನ್ಯಾಯವಾಗಿ ನೋಡುವಂತಹ ದೇವರು ಅಂತ ನಮ್ಗೆ ಇದರಿಂದ ಅರ್ಥ ಆಗ್ತದೆ ತಂದೆ. ನಮಗಿಂತ ಹಿಂದೆ ಇದ್ದಂತಹ ಜನರೆಲ್ಲರೂ ಸಹ ನೋಡಿ, ಕೇಳಿ, ಮುಟ್ಟಿ ನಂಬಿದ್ರು ಅಪ್ಪ. ನಾವು ನೋಡದೇ ಇದ್ರು, ಕೇಳದೇ ಇದ್ರು, ಮುಟ್ಟದೇ ಇದ್ರು ನಂಬ್ತಿರೋದ್ರಿಂದ ಅವ್ರಿಗೆ ಕೊಡುವಂತಹ ಭಾಗ್ಯದಲ್ಲಿ ಅವರನ್ನ ನೀವು ಯಾವ ದೊಡ್ಡ ಅದೃಷ್ಟದಲ್ಲಿ ಪಾಲುಗಾರರನ್ನಾಗಿ ಮಾಡ್ತಿದ್ದೀರೋ, ಅದೇ ಭಾಗ್ಯದಲ್ಲಿ ನಮ್ಮನ್ನೂ ಸಹ ಪಾಲುಗಾರರನ್ನಾಗಿ ಮಾಡ್ತೀನಿ ಅಂತ ಹೇಳಿ ನೀವು ಮಾತು ಕೊಟ್ಟಿದ್ದೀರ. ಇದರಿಂದ ಗೊತ್ತಾಗುತ್ತೆ ನೀವು ನ್ಯಾಯವುಳ್ಳಂತಹ ದೇವರು ಅನ್ನುವಂತಹದ್ದು ಇದರಿಂದ ಗೊತ್ತಾಗುತ್ತೆ. ಯಾಕಂದ್ರೆ ಅವ್ರು ನೋಡಿ ನಂಬಿದ್ರು, ನಮಗ್ ನೋಡುವಂತ ಅವಕಾಶ ಇಲ್ಲ. ನಮ್ಮ ವಿಶ್ವಾಸ ಅಷ್ಟೊಂದು ಶ್ರೇಷ್ಠವಾಗಿ, ಅಷ್ಟೊಂದು ದೊಡ್ಡದಾಗಿಲ್ಲದೆ ಇದ್ರು ನಮ್ಮನ್ನೂ ಸಹ ಅವರ ಜೊತೆ ನೀವು ಪಾಲುಗಾರರನ್ನಾಗಿ ಮಾಡ್ತಿದ್ದೀರ. ನ್ಯಾಯವುಳ್ಳಂತ ದೇವರು ತಂದೆ, ನೀವು ನಿಮ್ಮ ಮಕ್ಕಳಾಗಿರುವಂತಹ ನಾವು ಹಾಗೆ ಇರುವಂತೆ, ನಮಗೆ ನೀವು ಕೊಟ್ಟಿರುವಂತಹ ಈ ಧನ್ಯತೆಯನ್ನ, ಈ ಭಾಗ್ಯವನ್ನ ಕೊನೆಯವರೆಗೂ ಕಾಪಾಡಿಕೊಳ್ಳುವಂತೆ, ಪ್ರತಿದಿನವೂ ಸಹ ಇದನ್ನ ಸ್ವಲ್ಪ ಸ್ವಲ್ಪ ಆಗಿ ವೃದ್ಧಿ ಮಾಡ್ಕೊಂಡು ಹೋಗುವಂತಹ ಈ ಭಾಗ್ಯವನ್ನ, ಈ ಜ್ಞಾನವನ್ನು ನಮಗೆ ದಯಪಾಲಿಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ಆತ್ಮಕ್ಕೆ ಸಂಬಂಧಪಟ್ಟ ಆಶೀರ್ವಾದಗಳಿಂದ ಆಶೀರ್ವದಿಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಅವರೆಲ್ಲರೂ ಸಹ ತಮ್ಮ ಜೀವನದಲ್ಲಿ ಈ ವಾಕ್ಯವನ್ನ, ಅವ್ರು ಕೇಳಿರುವಂತಹ ಸಂದೇಶವನ್ನ ಅಳವಡಿಸ್ಕೊಳ್ಳಿಕ್ಕೆ ಅವ್ರಿಗೆ ಬೇಕಾಗಿರುವಂತಹ ಜ್ಞಾನ, ಬುದ್ಧಿ ಒದಗಿಸಿಕೊಡಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ನಮ್ಮನ್ನ ಪ್ರತಿನಿತ್ಯವೂ ಸಹ ಹುರಿದುಂಬಿಸ್ತಾ, ನಿಮ್ಮಲ್ಲಿ ನಿಮ್ಮನ್ನ ನಂಬುವಂತಹದ್ರಲ್ಲಿ ಇನ್ನೂ ಸಹ ಹೆಚ್ಚು ಮಾಡುವಂತೆ ನಮ್ಮನ್ನು ಉತ್ತೇಜನ ಪಡಿಸ್ತಿರುವಂತಹ ಎಲ್ಲ ದೈವ ಸೇವಕರನ್ನ, ಅವರ ಕುಟುಂಬಗಳನ್ನ, ಅವರ ಅವಶ್ಯಕತೆಗಳನ್ನ, ಅನಿವಾರ್ಯತೆಗಳನ್ನ ನೆನಪು ಮಾಡ್ಕೊಳ್ಳಿ, ಅವರ ಆರೋಗ್ಯವನ್ನ ನೆನಪು ಮಾಡ್ಕೊಳ್ಳಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು, ವಿಮೋಚಕರು, ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾಕಾಲವು ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್.